ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟೆಡ್ ಮನೆ. ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಕ್ಲಾಸ್ 6 ಸೈನ್ಸ್ ಚಾಪ್ಟರ್ ನಂಬರ್ 13 ಫನ್ ವಿತ್ ಮ್ಯಾಗ್ನೆಟ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲೈನಿಂದ ಪಹಲಿ ಆ್ಯಂಡ್ ಬೋಜೋ ವೆಂಟ್ ಟು ಅ ಪ್ಲೇಸ್ ವೇರ್ ಅ ಲಾಟ್ ಆಫ್ ವೇಸ್ಟ್ ಮೆಟೀರಿಯಲ್ ವಾಸ್ ಪೈಲ್ಡ್ ಇನ್ ಟು ಹ್ಯೂಜ್ ಹೀಪ್. ಸಮಥಿಂಗ್ ಎಕ್ಸೈಟಿಂಗ್ ವಾಸ್ ಹ್ಯಾಪನಿಂಗ್. A crane was moving towards the heap of junk. The long hand of a crane lowered a block of over a heap. It then began to move. Guess what? Many pieces of iron junk were sticking to the block as it moved away. Figure 13.1 ಅಲ್ಲಿ ಕ್ರೇನ್ ಬಂದ್ಬಿಟ್ಟು ಮೂವ್ ಆಗ್ತಿದೆ ಜಂಕ್ ಯಾರ್ಡಲ್ಲಿ, ಅಂದರೆ ಇಲ್ಲೆಲ್ಲ ಗಾರ್ಬೇಜ್ ಕಸ ಎಲ್ಲ ಹಾಕ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಅದ್ರದ್ದು ಆರ್ಮ್ ಹ್ಯಾಂಡ್ ಬಂದು ಮೂವ್ ಆಗ್ತಿದೆ ಅಲ್ಲಿ ಮತ್ತು ಅದರದ್ದು ಎಂಡಲ್ಲಿ ಐರನ್ ಪೀಸಸ್ ಎಲ್ಲ ಸ್ಟಿಕ್ ಆಗ್ತಿದೆ ಅಂತೆ. ಸೊ ಇದನ್ನು ಏನು ಪಹಲಿ ಆ್ಯಂಡ್ ಬೋಜೋ ನೋಡ್ತಾರೆ. ಮೂವ್ ಆಗ್ತಿದ್ದ ಇದು ಕ್ರೇನ್ ಆ ಕಡೆ ಮೂವ್ ಆಗ್ತಾ ಇರುತ್ತಲ್ಲ, ಮೂವ್ ಆಗ್ತಿದ್ದಂಗೆ ಕೆಳಗಡೆಯಿಂದೆಲ್ಲ ಐರನ್ ಪೀಸಸ್ ಎಲ್ಲ ಅದಕ್ಕೆ ಸ್ಟಿಕ್ ಆಗ್ತಿರುತ್ತೆ ಐರನ್ ಬ್ಲಾಕಿಗೆ. ಸೊ ಇದನ್ನು ನೋಡ್ಬಿಟ್ಟು ದೇ ಹ್ಯಾಡ್ ಜಸ್ಟ್ ರೆಡ್ ಅ very interesting book on magnets and knew immediately that there must be a magnet attached to the end of the crane that was picking up iron from the junkyard. ಸೊ ಅವರು ಬುಕ್ ಓದಿ ತಿಳ್ಕೊಂಡಿರ್ತಾರಂತೆ ಒಂದ್ಸರಿ ಏನಂದರೆ ಮ್ಯಾಗ್ನೆಟ್ ಅಟ್ಯಾಚ್ಡ್ ಆಗಿರುತ್ತೆ ಕ್ರೇನ್ ಎಂಡಲ್ಲಿ, ಇಲ್ಲಿ ಮ್ಯಾಗ್ನೆಟ್ ಅಟ್ಯಾಚ್ ಆಗಿರುತ್ತೆ. ಸೊ ಅದೇ ಮ್ಯಾಗ್ನೆಟ್ ಬಂದ್ಬಿಟ್ಟು ಎಲ್ಲ ಐರನ್ ಪೀಸಸ್ನ ಪಿಕ್ ಮಾಡ್ತಾ ಇರುತ್ತೆ ಮೂವ್ ಆಗ್ತಿದ್ದಂಗೆ. ಸೊ ಯು ಮೈಟ್ ಹ್ಯಾವ್ ಸೀನ್ ಮ್ಯಾಗ್ನೆಟ್ಸ್ ಆ್ಯಂಡ್ ಹ್ಯಾವ್ ಈವನ್ ಎಂಜಾಯ್ ಪ್ಲೇಯಿಂಗ್ ವಿತ್ ದೆಮ್. ಸೊ ನೀವು ಚಿಕ್ಕ ವಯಸ್ಸಲ್ಲಿ ಆಗಿರ್ಬೋದು ಅಥವಾ ಈಗಲೂ ಆಗಿರ್ಬೋದು, ನೀವು ಮ್ಯಾಗ್ನೆಟ್ಸ್ ಇಟ್ಕೊಂಡು ಆಟ ಆಡೋದೆಲ್ಲ ಇದ್ದೇ ಇರುತ್ತಲ್ವಾ. ಹ್ಯಾವ್ ಯು ಸೀನ್ ಸ್ಟಿಕರ್ಸ್ ದಟ್ ರಿಮೇನ್ ಅಟ್ಯಾಚ್ ಟು ಐರನ್ ಸರ್ಫೇಸಸ್ ಲೈಕ್ ಅಲ್ಮಿರಾಸ್ ಆರ್ ದಿ ಡೋರ್ಸ್ ಆಫ್ ರೆಫ್ರಿಜರೇಟರ್ಸ್. ಇನ್ ಸಮ್ ಪಿನ್ ಹೋಲ್ಡರ್ಸ್ ದ ಪಿನ್ ಸೀಮ್ ಟು ಬಿ sticking to the holder. In some pencil boxes the lid lifts slightly when we close it even without a locking arrangement. ಸೊ ಈ 3 ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ನೋಡಿ, ಇಲ್ಲಿ ನಿಮಗೆ ರೆಫ್ರಿಜರೇಟರಲ್ಲಿ ಅಲ್ಮಿರಾಸಲ್ಲಿ ಬೀರೂಲೆಲ್ಲ ನಿಮ್ಗೆ ಈ ಥರ ಸ್ಟಿಕ್ಕರ್ ಅಂಟ್ಕೊಂಡಿರುತ್ತೆ ಗೊತ್ತಲ್ವಾ, ಐರನ್ ಸ್ಟಿಕ್ಕರು. ಅದು ಯಾವುದರಿಂದ ಹಿಂದ್ಗಡೆ ಮ್ಯಾಗ್ನೆಟ್ ಇರುತ್ತೆ. ಮತ್ತು ಇಲ್ಲಿ ಪಿನ್ ಹೋಲ್ಡರಲ್ಲಿ ನೋಡಿ ಮಧ್ಯದಲ್ಲೆಲ್ಲ ಹೇಗೆ ಪಿನ್ನೆಲ್ಲ ಅದಕ್ಕೆ ಅಟ್ಯಾಚ್ಡ್ ಆಗಿದೆ. ಸೊ ಮತ್ತು ಜಾಮೆಟ್ರಿ ಬಾಕ್ಸಲ್ಲಿ ನೀವು ಕ್ಲೋಸ್ ಮಾಡ್ತಿದ್ದಂಗೆ ಆಟೋಮೆಟಿಕ್ ಅದು ಗಟ್ಟಿಯಾಗಿ ಕ್ಲೋಸ್ ಆಗುತ್ತಲ್ವ. ಸೊ ಹೇಗೆ ನೋಡಿ ಇಲ್ಲಿ ಮ್ಯಾಗ್ನೆಟ್ ಇದೆ ಮೇಲೆ ಕೆಳಗೆ. ಸೊ ಎರಡು ಮ್ಯಾಗ್ನೆಟ್ ಮೂಲಕ ಅದು ಆಟೋಮೆಟಿಕ್ಕಾಗಿ ಟೈಟಾಗಿ ಕ್ಲೋಸ್ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಎನಿ ಒನ್ ಆಫ್ ದಿಸ್ ಐಟಮ್ಸ್ ಟ್ರೈ ಟು ಲೊಕೇಟ್ ದ ಮ್ಯಾಗ್ನೆಟ್ಸ್ ಹಿಡನ್ ಇನ್ ದಿಸ್. ಸೊ ಇದು ಯಾವ್ದಾರ ಇದ್ದರೆ ನಿಮ್ಮಲ್ಲಿ ಅಲ್ಲಿ ಮ್ಯಾಗ್ನೆಟ್ಸ್ ಎಲ್ಲಿದೆ ಅಂತ ನೀವು ಲೊಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಹೌ ಮ್ಯಾಗ್ನೆಟ್ಸ್ ವರ್ ಡಿಸ್ಕವರ್ಡ್. ಇಟ್ ಈಸ್ ಸೆಡ್ ದಟ್ ದೇರ್ ವಾಸ್ ಶೆಪರ್ಡ್ ನೇಮ್ಡ್ ಮ್ಯಾಗ್ನಸ್ ಹೂ ಲಿವ್ಡ್ ಇನ್ ಏನ್ಷಿಯಂಟ್ ಗ್ರೀಸ್. He used to take his herd of sheep and goats to nearby mountains for grazing. ಸೊ ಒಬ್ಬ ಕುರಿಕಾಯೋನು ಶೆಪರ್ಡ್ ಕುರಿಕಾಯೋನು ಮೇಕೆಕಾಯೋನು ಮ್ಯಾಗ್ನಸ್ ಅಂತ ಇದ್ದ ಏನ್ಷಿಯಂಟ್ ಗ್ರೀಸಲ್ಲಿ. ಸೊ ಅವನು ಮೌಂಟೈನ್ಸ್ಗೆಲ್ಲ ಕರ್ಕೊಂಡು ಹೋಗ್ತಿದ್ದ. ಹಿ ವುಡ್ ಟೇಕ್ ಅ ಸ್ಟಿಕ್ ವಿತ್ ಹಿಮ್ ಟು ಕಂಟ್ರೋಲ್ ಹಿಸ್ ಹರ್ಡ್. ಸೊ ಅವನ್ನೆಲ್ಲ ಒಂದು ಎಲ್ಲ ಜುಂಡನ್ನೆಲ್ಲ ಅವನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಕೈಯಲ್ಲೊಂದು ಸ್ಟಿಕ್ ತೊಗೊಂಡು ಹೋಗ್ತಿದ್ದ. ದ ಸ್ಟಿಕ್ ಆಟ್ ಸ್ಮಾಲ್ ಪೀಸ್ ಆಫ್ ಐರನ್ ಅಟ್ಯಾಚ್ ಟು ಒನ್ ಎಂಡ್. ಆ ಸ್ಟಿಕ್ ಎಂಡಲ್ಲಿ ಕಾರ್ನರ್ ಕೆಳಗಡೆ ಐರನ್ ಕೂಡ ಅಟ್ಯಾಚ್ ಆಗಿತ್ತಂತೆ. ಒನ್ ಡೇ ಹಿ ವಾಸ್ ಸರ್ಪ್ರೈಸ್ ಟು ಫೈಂಡ್ ದಟ್ ಹಿ ಹ್ಯಾಡ್ ಟು ಪುಲ್ ಹಾರ್ಡ್ ಟು ಫ್ರೀ ಸ್ಟಿಕ್ ಫ್ರಮ್ ಅ ರಾಕ್ ಆನ್ ದ ಮೌಂಟೇನ್ ಸೈಡ್. ಸೊ ಒನ್ ಟೈಮಲ್ಲಿ ಅವನು ಅದು ಆ ಸ್ಟಿಕ್ನ ಎಳ್ಕೊಳೋದು ಕಷ್ಟ ಆಗ್ತಿತ್ತಂತೆ. ಕೇಳಿ ಎಲ್ಲಿಂದ, ಒಂದು ರಾಕಿಂದ. ಸೊ ಅವನು ಅಬ್ಸರ್ವ್ ಮಾಡ್ತಾನೆ. ಇಟ್ ಸೀಮ್ಡ್ ಆಸ್ ಇಫ್ ದ ಸ್ಟಿಕ್ ವಾಸ್ ಬೀಂಗ್ ಅಟ್ರಾಕ್ಟೆಡ್ ಬೈ ದ ರಾಕ್. ಸೊ ರಾಕಿಂದ ಎಳ್ಕೊತಾ ಇದೆ ಅನ್ನೋ ಥರ ಇತ್ತಂತ ಸ್ಟಿಕ್ಕು, ಅಟ್ರಾಕ್ಟೆಡ್ ಆಗ್ತಿದಂತೆ. ದ ರಾಕ್ ವಾಸ್ ನ್ಯಾಚುರಲ್ ಮ್ಯಾಗ್ನೆಟ್ ಆ್ಯಂಡ್ ಇಟ್ ಅಟ್ರಾಕ್ಟೆಡ್ ದ ಐರನ್ ಟಿಪ್ ಆಫ್ ದಿ ಶೆಪರ್ಡ್ ಸ್ಟಿಕ್. ಸೊ ರಾಕ್ ಬಂದ್ಬಿಟ್ಟು ಅದು ನ್ಯಾಚುರಲ್ ಮ್ಯಾಗ್ನೆಟ್ ಆಗಿತ್ತಂತೆ. ಸೊ ಅದರಿಂದ ಅದು ಸ್ಟಿಕ್ ಬಂದ್ಬಿಟ್ಟು ಅಟ್ರಾಕ್ಟ್ ಮಾಡ್ತಿತ್ತು. ಇಟ್ ಸೆಡ್ ದಟ್ ದಿಸ್ ಇಸ್ ಹೌ ನ್ಯಾಚುರಲ್ ಮ್ಯಾಗ್ನೆಟ್ಸ್ ವರ್ ಡಿಸ್ಕವರ್ಡ್. ಸೊ ಈ ರೀತಿ ಅಲ್ಲಿಂದ ನ್ಯಾಚುರಲ್ ಮ್ಯಾಗ್ನೆಟ್ಸು ಡಿಸ್ಕವರ್ ಆಯಿತು ಅಂತ ಹೇಳ್ತಾರೆ. ಸಚ್ ರಾಕ್ಸ್ ವರ್ ಗಿವನ್ ದ ನೇಮ್ ಮ್ಯಾಗ್ನೆಟೈಟ್. ಸೊ ಆ ರಾಕ್ಸ್ಗೆಲ್ಲ ಏನಂತ ಕರೆಯಕ್ಕೆ ಶುರು ಮಾಡಿದ್ರು, ಮ್ಯಾಗ್ನೆಟೈಟ್. ಪರ್ಹ್ಯಾಪ್ಸ್ ಆಫ್ಟರ್ ದ ನೇಮ್ ಆಫ್ ದಟ್ ಶಿಪರ್. ಮ್ಯಾಗ್ನೆಟೈಟ್ ಅಂದರೆ ಆ ಏನಕ್ಕೆ ಮ್ಯಾಗ್ನೆಟೈಟ್ ಅಂತ ಕರೀತಾರೆ ಅಂದರೆ ಅವ್ನ ಶಿಪರ್ಡ್ ನೇಮ್ ಹೆಸರು ಬಂದ್ಬಿಟ್ಟು ಮ್ಯಾಗ್ನಸ್ ಅಂತ ಇದ್ವಲ್ಲ. ಸೊ ಅವನ ನೇಮಿಂದ ಮ್ಯಾಗ್ನೆಟೈಟ್ ಅಂತ ಹೆಸರಿಟ್ಟರು ಅಂತ ಹೇಳ್ತಾರೆ. ಸೊ ಮ್ಯಾಗ್ನೆಟೈಟ್ ಕಂಟೈನ್ಸ್ ಐರನ್. ಸೊ ಮ್ಯಾಗ್ನೆಟೈಟಲ್ಲಿ ಏನಿರುತ್ತೆ, ಐರನ್ ಇರುತ್ತೆ. ಸಮ್ ಪೀಪಲ್ ಬಿಲೀವ್ ದಟ್ ಮ್ಯಾಗ್ನೆಟೈಟ್ ವಾಸ್ ಫಸ್ಟ್ ಡಿಸ್ಕವರ್ ಆಸ್ ಎ ಪ್ಲೇಸ್ ಕಾಲ್ಡ್ ಮೆಗ್ನೀಷಿಯಾ. ಸೊ ಇನ್ನೂ ಕೆಲವರು ನಂಬ್ತಾರೆ ಏನಂದರೆ ಮ್ಯಾಗ್ನೆಟೈಟ್ ಫಸ್ಟ್ ಡಿಸ್ಕವರ್ ಆಗಿದ್ದಲ್ಲಿ ಮೆಗ್ನೀಷಿಯಾ ಅನ್ನೋ ಜಾಗದಲ್ಲಿ ಅಂತ. ದ ಸಬ್ಸ್ಟೆನ್ಸಸ್ ಹ್ಯಾವಿಂಗ್ ದ ಪ್ರಾಪರ್ಟಿ ಆಫ್ ಅಟ್ರಾಕ್ಟಿಂಗ್ ಐರನ್ ಆರ್ ನೌ ನೋನ್ ಆಸ್ ಮ್ಯಾಗ್ನೆಟ್ಸ್. ಸೊ ಈಗ ಮ್ಯಾಗ್ನೆಟ್ಸ್ ಅಂತ ಯಾವುದಕ್ಕೆ ಕರಿತೀವಿ ನಾವು, ಸಬ್ಸ್ಟೆನ್ಸಸ್ ಹ್ಯಾವಿಂಗ್ ದ ಪ್ರಾಪರ್ಟಿ ಆಫ್ ಅಟ್ರಾಕ್ಟಿಂಗ್ ಐರನ್. ಸೊ ಎನಿ ಸಬ್ಸ್ಟೆನ್ಸ್ ಹ್ಯಾವಿಂಗ್ ದ ಪ್ರಾಪರ್ಟಿ ಆಫ್ ಅಟ್ರಾಕ್ಟಿಂಗ್ ಐರನ್ ಆರ್ ನೋನ್ ಆಸ್ ಮ್ಯಾಗ್ನೆಟ್ಸ್. This is how the story goes. In any case, people now have discovered that certain rocks have the property of attracting pieces of iron. They also found that small pieces of these rocks have some special properties. They name these naturally occurring materials magnets. ಸೊ ಈಗ ಕೆಲವು ರಾಕ್ಸಲ್ಲಿ
ಐರನ್ ಪೀಸಸ್ನ ಅಟ್ರಾಕ್ಟ್ ಮಾಡುವಂಥ ಪ್ರಾಪರ್ಟಿ ಇರ್ತವೆ. ಸೊ ಎಷ್ಟೋ ಸ್ಮಾಲ್ ಪೀಸಲ್ಲಿ ಕೂಡ ಈ ಥರ ಸ್ಪೆಷಲ್ ಪ್ರಾಪರ್ಟೀಸ್ ನೋಡಿದ್ದೀವಿ ನಾವು. ಸೊ ಅದಕ್ಕೆಲ್ಲ ಏನಂತ ಕರೀತಾರೆ, ನ್ಯಾಚುರಲಿ ಅಕರಿಂಗ್ ಮೆಟೀರಿಯಲ್ ಮ್ಯಾಗ್ನೆಟ್ಸ್ ಅಂತ ಕರೀತಾರೆ. ಲೇಟರ್ ಆನ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಮ್ಯಾಗ್ನೆಟ್ಸ್ ಫ್ರಮ್ ಪೀಸಸ್ ಆಫ್ ಐರನ್ ವಾಸ್ ಡಿಸ್ಕವರ್ಡ್. ಸೊ ಆಮೇಲೆ ಐರನ್ನಿಂದನೇ ಮ್ಯಾಗ್ನೆಟ್ಸ್ ಮಾಡೋವಂಥದ್ದು ಸ್ಟಾರ್ಟ್ ಆಯಿತು, ಡಿಸ್ಕವರ್ ಆಯಿತು. ದೀಸ್ ಆರ್ ನೋನ್ ಆಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್. ಸೊ ಐರನ್ನಿಂದ ನಾವು ಮ್ಯಾಗ್ನೆಟ್ ಪ್ರಿಪೇರ್ ಮಾಡೋದನ್ನ ಏನಂತ ಕರಿತೀವಿ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಕರಿತಾರೆ. ನೌಡೇಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಆರ್ ಪ್ರಿಪೇರ್ಡ್ ಇನ್ ಡಿಫ್ರೆಂಟ್ ಶೇಪ್ಸ್. ಫಾರ್ ಎಕ್ಸಾಂಪಲ್ ಬಾರ್ ಮ್ಯಾಗ್ನೆಟ್, ಹಾರ್ಸ್ ಮ್ಯಾಗ್ನೆಟ್, ಶೂ ಮ್ಯಾಗ್ನೆಟ್, ಸಿಲಿಂಡ್ರಿಕಲ್ ಆರ್ ಬಾಲ್ ಎಂಡೆಡ್ ಮ್ಯಾಗ್ನೆಟ್. ನೋಡಿ ಈ ಥರ ಎಲ್ಲ ಆಗ್ತವೆ ಇಲ್ಲಿ. ನೋಡಿ ಈ ಥರ ಎಲ್ಲ ಡಿಫ್ರೆಂಟ್ ಶೇಪ್ಸ್ ಮ್ಯಾಗ್ನೆಟ್ಸ್ ನಿಮಗೆ ಈಗ ಸಿಗ್ತವೆ. ಫಿಗರ್ 13.4 shows us few magnets. ನೋಡಿ 13.4 ಡಿಫ್ರೆಂಟ್ ಶೇಪ್. ಆಕ್ಟಿವಿಟಿ ಒಂದು ಕೊಟ್ಟಿದ್ದಾರೆ ನೋಡಿ. ಟೇಕ್ ಅ ಪ್ಲಾಸ್ಟಿಕ್ ಆರ್ ಪೇಪರ್ ಕಪ್, ಫಿಕ್ಸ್ ಇಟ್ ಆನ್ ಸ್ಟ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಕ್ಲ್ಯಾಂಪ್ ಆಸ್ ಶೋನ್ ಇನ್ ಫಿಗರ್ 13.5. ಸೊ ನೋಡಿ ಇಲ್ಲಿ ಒಂದು ಪೇಪರ್ ಕಪ್ ತೊಗೊಂಡು ಒಂದು ಕ್ಲ್ಯಾಂಪಿಗೆ ಹಿಂಗೆ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಪ್ಲೇಸ್ ದ ಮ್ಯಾಗ್ನೆಟ್ ಇನ್ಸೈಡ್ ದ ಕಪ್ ಆ್ಯಂಡ್ ಕವರ್ ಇಟ್ ವಿತ್ ದ ಪೇಪರ್ ಸೊ ದಟ್ ಮ್ಯಾಗ್ನೆಟ್ ಈಸ್ ನಾಟ್ ವಿಸಿಬಲ್. ಸೊ ಈ ಪೇಪರ್ ಕಪ್ ಒಳಗೆ ಮ್ಯಾಗ್ನೆಟ್ ಇಟ್ಬಿಟ್ಟು ಮೇಲೆ ಪೇಪರಿಂದ ಕ್ಲೋಸ್ ಮಾಡಿ, ಅಂದರೆ ಮ್ಯಾಗ್ನೆಟ್ ಕಾಣಿಲ್ದಿರೋ ಥರ ಕ್ಲೋಸ್ ಮಾಡಬೇಕು. ಅಟ್ಯಾಚ್ ಅ ಥ್ರೆಡ್ ಟು ಅ ಕ್ಲಿಪ್ ಮೇಡ್ ಆಫ್ ಐರನ್. ಥ್ರೆಡ್ಡಿಗೆ ಒಂದು ಐರನ್ ಕ್ಲಿಪ್ನ ಅಟ್ಯಾಚ್ ಮಾಡಿ ಇಲ್ಲಿ ಈ ಥರ. ಫಿಕ್ಸ್ ದ ಅದರ್ ಎಂಡ್ ಆಫ್ ದ ಥ್ರೆಡ್ ಟು ದ ಬೇಸ್ ಆಫ್ ದಿ ಸ್ಟ್ಯಾಂಡ್. ದಾರದ್ದು ಒಂದು ಎಂಡ್ ಬಂದ್ಬಿಟ್ಟು ಇಲ್ಲಿ ಬೇಸ್ಗೆ ನೋಡಿ, ಇಲ್ಲಿ ಈ ಕ್ಲ್ಯಾಂಪ್ದು ಬೇಸ್ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಮಾಡಿ. ಮೈಂಡ್ ದ ಟ್ರಿಕ್ ಇನ್ವಾಲ್ಡ್ ಹಿಯರ್ ಇಸ್ ಟು ಕೀಪ್ ದ ಲೆಂತ್ ಆಫ್ ದ ಥ್ರೆಡ್ ಸಫಿಷಿಯೆಂಟ್ಲಿ ಶಾರ್ಟ್. ಸೊ ಮತ್ತು ಥ್ರೆಡ್ ಲೆಂತ್ ಬಂದ್ಬಿಟ್ಟು ಶಾರ್ಟ್ ಇರಬೇಕು ಇಷ್ಟೇ. ನೋಡಿ ಇಲ್ಲಿ ಇದೆಯಲ್ಲ, ಕಪ್ಪನ್ನು ಟಚ್ ಕೂಡ ಮಾಡ್ಬೋದು, ಅಷ್ಟು ಶಾರ್ಟ್ ಆಗಿರಬೇಕು. ಬ್ರಿಂಗ್ ದ ಕ್ಲಿಪ್ ನಿಯರ್ ದ ಬೇಸ್ ಆಫ್ ದ ಕಪ್. ದ ಕ್ಲಿಪ್ ಇಸ್ ರೈಸ್ಡ್ ಇನ್ ಏರ್ ವಿತೌಟ್ ಸಪೋರ್ಟ್. ಸೊ ಕ್ಲಿಪ್ನ ಸ್ವಲ್ಪ ನೀವು ಕೈಯಿಂದ ಕಪ್ಪದ ತೊಗೊಂಡಿಟ್ರೆ ಅದು ಆಟೋಮೆಟಿಕ್ ಅಲ್ಲಿಂದ ರೈಸ್ ಆಗಿ ಶುರು ಆಗುತ್ತೆ, ಅಂದರೆ ಅಟ್ರಾಕ್ಟ್ ಆಗುತ್ತಲ್ವ ಮ್ಯಾಗ್ನೆಟ್ಗೆ. ಸೊ ಅದರಿಂದ ಕ್ಲಿಪ್ ರೈಸ್ಡ್ ಇನ್ ಏರ್ ವಿತೌಟ್ ಸಪೋರ್ಟ್ ಹಿಂಗೆ ನಿಂತಿರುತ್ತೆ ಸ್ಟ್ರೈಟಾಗಿ ಏರಲ್ಲಿ. ಸೊ ಲೈಕ್ ಅ ಕೈಟ್, ಗಾಳಿಪಟ ಥರ ಇಲ್ಲಿ ನಿಂತಿರುತ್ತೆ ನೋಡಿ. ಸೊ ಇದು ಒಂದು ಆ್ಯಕ್ಟಿವಿಟಿ. ಸೊ ಪೇಪರ್ ಕ್ಲಿಪ್ಪಿಗೆ ಮ್ಯಾಗ್ನೆಟ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ. ಮ್ಯಾಗ್ನೆಟಿಕ್ ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ನೆಕ್ಸ್ಟ್ ಆ್ಯಕ್ಟಿವಿಟಿ ಕೊಡಿದೆ ನೋಡಿ. ಲೆಟ್ us walk in the footsteps of magnets. Only this time we will change the positions of the magnet and the iron. There will be a magnet at the end of our shepherd's stick. We can attach a small magnet to a hockey stick, walking stick or a cricket wicket with a tape or some glue. ಸೊ ನಾವೇ ಒಂದು ಮ್ಯಾಗ್ನೆಟ್ ಸ್ಟಿಕ್ ಮಾಡ್ಕೋಬೇಕು. ಹೇಗೆ ಹಾಕಿ ಸ್ಟಿಕ್ಕಲ್ಲೋ, ಕ್ರಿಕೆಟ್ ಸ್ಟಿಕ್ ವಿಕೆಟಲ್ಲೋ ಅಥವಾ ವಾಕಿಂಗ್ ಸ್ಟಿಕ್ಕಲ್ಲೋ ನೀವು ಒಂದು ಟೇಪ್ ಹಾಕ್ಬಿಟ್ಟು ಮ್ಯಾಗ್ನೆಟ್ನ ಕಾರ್ನರಲ್ಲಿ ಅಂಟಿಸ್ಬೇಕು. ಲೆಟ್ us now go out on a Magnus walk. ಸೊ ಮ್ಯಾಗ್ನಸ್ ವಾಕ್ ಅಂದರೆ ಆ ಸ್ಟಿಕ್ನ ಇಟ್ಕೊಂಡು ನೀವು ಹೋಗೋದು ಎಲ್ಲಿ, ಥ್ರೂ ಅಸ್ ಪ್ಲೇಗ್ರೌಂಡಲ್ಲಿ ಹೋಗಿ. ವಾಟ್ ಡಸ್ ಆರ್ ಮ್ಯಾಗ್ನೆಸ್ ಸ್ಟಿಕ್ ಪಿಕ್ ಅಪ್ ಫ್ರಮ್ ದಿಸ್ ಸ್ಕೂಲ್ ಗ್ರೌಂಡ್, ವಾಟ್ ಅಬೌಟ್ ಆಬ್ಜೆಕ್ಟ್ಸ್ ಇನ್ ದ ಕ್ಲಾಸ್ ರೂಮ್. ಸೊ ಮ್ಯಾಗ್ನೆಸ್ ಸ್ಟಿಕ್ ಇಟ್ಕೊಂಡು ನೀವು ಪ್ಲೇಗ್ರೌಂಡ್ಗೆ ಹೋದರೆ ಏನೇನು ಪ್ಲೇಗ್ರೌಂಡಿಂದ ಅದು ಮ್ಯಾಗ್ನೆಸ್ ಸ್ಟಿಕ್ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದು ನೀವು ಆ್ಯಕ್ಟಿವಿಟಿ ಮಾಡಿ ಕಂಡುಹಿಡಿಬೋದು. ಸೊ ಆ ಪ್ಲೇಗ್ರೌಂಡಲ್ಲಿ ಒಂದೇ ಅಲ್ಲ, ನೀವು ಸ್ಕೂಲ್ ಗ್ರೌಂಡ್ ಹೋಗ್ಬೋದು, ಕ್ಲಾಸ್ ರೂಮಲ್ಲಿ ಹೋಗ್ಬೋದು. ಕಲೆಕ್ಟ್ ವೇರಿಯಸ್ ಆಬ್ಜೆಕ್ಟ್ಸ್ ಆಫ್ ಡೇ ಟು ಡೇ ಯೂಸ್ ಫ್ರಮ್ ಯುವರ್ ಸರೌಂಡಿಂಗ್ಸ್. ಟೆಸ್ಟ್ ದಿಸ್ ವಿತ್ ದ ಮ್ಯಾಗ್ನೆಸ್ ಸ್ಟಿಕ್. ಸೊ ಏನೇನು ಆಬ್ಜೆಕ್ಟ್ ಸಿಗುತ್ತೋ ನಿಮ್ಮ ಸರೌಂಡಿಂಗ್ಸ್ ಅದನ್ನೆಲ್ಲ ತೊಗೊಂಡು ಈ ಮ್ಯಾಗ್ನೆಟ್ ಸ್ಟಿಕ್ಕಿಂದ ಟೆಸ್ಟ್ ಮಾಡಿ ಅದನ್ನು, ಅಂದರೆ ಅದು ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗ್ತಿದೆಯೋ ಇಲ್ವೋ ಅಂತ. ಯು ಕ್ಯಾನ್ ಆಲ್ಸೋ ಟೇಕ್ ಅ ಮ್ಯಾಗ್ನೆಟ್, ಟಚ್ ದಿಸ್ ಆಬ್ಜೆಕ್ಟ್ಸ್ ವಿತ್ ಇಟ್ ಆ್ಯಂಡ್ ಅಬ್ಸರ್ವ್ ವಿಚ್ ಆಬ್ಜೆಕ್ಟ್ ಸ್ಟಿಕ್ ಟು ದ ಮ್ಯಾಗ್ನೆಟ್. ಅಂದರೆ ನೀವೆಲ್ಲ ಆಬ್ಜೆಕ್ಟ್ಸ್ ತೊಗೊಂಡು ಚೆಕ್ ಮಾಡ್ಬೋದು ಯಾವ್ದು ಸ್ಟಿಕ್ ಆಗುತ್ತೆ, ಯಾವ್ದು ಸ್ಟಿಕ್ ಆಗಲ್ಲ ಅಂತ. ಪ್ರಿಪೇರ್ ಎ ಟೇಬಲ್ ಇನ್ ಯುವರ್ ನೋಟ್ಬುಕ್ ಆ್ಯಸ್ ಶೋನ್ ಇನ್ ಟೇಬಲ್ 13.1 ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್. ನೋಡಿ 13.1 ಟೇಬಲ್ ಪ್ರಿಪೇರ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ನೇಮ್ ಆಫ್ ದಿ ಆಬ್ಜೆಕ್ಟ್ಸ್. ಐರನ್ ಬಾಲ್ ತೊಗೊಂಡ್ರೆ ಐರನ್ ಬಾಲ್ ಬಂದ್ಬಿಟ್ಟು ಯಾವ ಮೆಟೀರಿಯಲಿಂದ ಮಾಡಿದೆ. ಸೊ ಸೆಕೆಂಡ್ ಕಾಲಮಲ್ಲಿ ಐರನ್ ಅಂತ ಬರಿತೀವಿ. ಥರ್ಡ್ ಕಾಲಮಲ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಅಟ್ರಾಕ್ಟ್ ಆಗಿದೆಯೋ ಇಲ್ವೋ, ಎಸ್ ಆರ್ ನೋ ಬರೀಬೇಕು. ಸೊ ಐರನ್ ಎಸ್ ಅಂತ ಬರಿತೀವಿ. ಶೂ ಬಂದ್ಬಿಟ್ಟು ಮೇಡಪ್ ಆಫ್ ಲೆದರ್. ಸೊ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ ಹೌದಾ ಇಲ್ವೋ, ನೋ ಅಂತ ಬರಿತೀವಿ, ಯಾಕಂದರೆ ಲೆದರ್ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗೋದಿಲ್ಲ. ಲುಕ್ ಎಟ್ ದ ಲಾಸ್ಟ್ ಕಾಲಮ್ ಆಫ್ ಟೇಬಲ್ 13.1 and note the objects that are attracted by a magnet. ಲಾಸ್ಟ್ ಕಾಲಮಲ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ ಇಲ್ವಾ ಅಂತ ನೋಟ್ ಮಾಡ್ಕೊಂಡು. ನಾವು ಮೇಕ್ ಅ ಲಿಸ್ಟ್ ಆಫ್ ಮೆಟೀರಿಯಲ್ಸ್ ಫ್ರಮ್ ವಿಚ್ ದೀಸ್ ಆಬ್ಜೆಕ್ಟ್ಸ್ ಆರ್ ಮೇಡ್. ಇಸ್ ದರ್ ಎನಿ ಮೆಟೀರಿಯಲ್ ಕಾಮನ್ ಇನ್ ಆಲ್ ದ ಆಬ್ಜೆಕ್ಟ್ಸ್ ದಟ್ ವರ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್. ಸೊ ಇಲ್ಲಿ ಸೆಕೆಂಡ್ ಕಾಲಮಲ್ಲಿ ಮೆಟೀರಿಯಲ್ ಬರೀತೀರ ಯಾವುದರಿಂದ ಅಂತ. ಸೊ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗಿರೋ ಎಲ್ಲ ಮೆಟೀರಿಯಲ್ಸ್ದು ಸೇಮ್ ಇದೆಯಾ, ಅಂದರೆ ಸೇಮ್ ಬೇಸ್ ಮೆಟೀರಿಯಲ್ ಇದೆಯಾ ಅಂತ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ವಿ ಅಂಡರ್ಸ್ಟ್ಯಾಂಡ್ ದಟ್ ಮ್ಯಾಗ್ನೆಟ್ ಅಟ್ರಾಕ್ಟ್ ಸರ್ಟನ್ ಮೆಟೀರಿಯಲ್ಸ್ ವೆರಾಸ್ ಸಮ್ ಡು ನಾಟ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟ್. ಸೊ ನೀವು ಲಿಸ್ಟ್ ಮಾಡಿದ್ಮೇಲೆ ಕೆಲವು ಆಬ್ಜೆಕ್ಟ್ಸ್ ಅಟ್ರಾಕ್ಟ್ ಆಗೋದಿಲ್ಲ, ಕೆಲವು ಆಬ್ಜೆಕ್ಟ್ಸ್ ಅಟ್ರಾಕ್ಟ್ ಆಗುತ್ತೆ. ದ ಮೆಟೀರಿಯಲ್ಸ್ ವಿಚ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಮ್ಯಾಗ್ನೆಟ್ ಆರ್ ಕಾಲ್ಡ್ ಮ್ಯಾಗ್ನೆಟಿಕ್. ಸೊ ಯಾವ ಮೆಟೀರಿಯಲ್ಸ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ ಮ್ಯಾಗ್ನೆಟ್ಗೆ, ಸೊ ಆ ಎಲ್ಲ ಮೆಟೀರಿಯಲ್ಸ್ ಏನಂತ ಕರಿತೀವಿ, ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಐರನ್, ನಿಕಲ್, ಕೋಬಾಲ್ಟ್. ಸೊ ಇದೆಲ್ಲ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್.
ಏನಕ್ಕಪ್ಪ ಅಂದರೆ ಇದೆಲ್ಲ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗ್ತವೆ. ದ ಮೆಟೀರಿಯಲ್ಸ್ ವಿಚ್ ಆರ್ ನಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಎ ಮ್ಯಾಗ್ನೆಟ್ ಆರ್ ನಾನ್ ಮ್ಯಾಗ್ನೆಟಿಕ್. ಸೊ ಮ್ಯಾಗ್ನೆಟಿಕ್ ಅಟ್ರಾಕ್ಟ್ ಆಗಿಲ್ದಿರೋಂಥ ಮೆಟೀರಿಯಲ್ಸ್ ಎಲ್ಲ ಏನು ನಾನ್ ಮ್ಯಾಗ್ನೆಟಿಕ್ ಅಂತ ಕರಿತೀವಿ ನಾವು. ವಾಟ್ ಮೆಟೀರಿಯಲ್ಸ್ ಡಿಡ್ ಯು ಫೈಂಡ್ ಟು ಬಿ ನಾನ್ ಮ್ಯಾಗ್ನೆಟಿಕ್ ಫ್ರಮ್ 13.1? ಈ ಸಾಯಿಲ್ ಮ್ಯಾಗ್ನೆಟಿಕ್ ಆರ್ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಸೊ 13.1 ಟೇಬಲ್ ಮಾಡಿದ್ರಲ್ಲ ಯಾವ್ದಾವ್ದು ನಿಮಗೆ ನಾನ್ ಮ್ಯಾಗ್ನೆಟಿಕ್ ಸಿಕ್ತು ಅಂತ ಕೇಳ್ತಾ ಇದ್ದಾರೆ ಅವರು. ನೆಕ್ಸ್ಟ್ ಆಕ್ಟಿವಿಟಿ 3, ರಬ್ ಅ ಮ್ಯಾಗ್ನೆಟ್ ಇನ್ ದ ಸ್ಯಾಂಡ್ ಆರ್ ಸಾಯಿಲ್. Pull out the magnet. Are these some particles of sand or soil sticking to the magnet? Now gently shake the magnet to remove the particles of sand and soil. Are some particles still sticking to it? These might be small pieces of iron picked from the soil. So ನೀವು ಮ್ಯಾಗ್ನೆಟ್ನ ಬಂದ್ಬಿಟ್ಟು ಸ್ಯಾಂಡ್ಸ್ ಮಣ್ಣಲ್ಲಿ ಹಿಂಗೆ ರಬ್ ಮಾಡಿದ್ರೆ ಆಮೇಲೆ ಮ್ಯಾಗ್ನೆಟ್ ಎದ್ದ ತಕ್ಷಣ ನಿಮ್ಗೆ ಅಷ್ಟು ಪಾರ್ಟಿಕಲ್ಸ್ ಅಂಟ್ಕೊಂಡಿರ್ತವೆ ಮ್ಯಾಗ್ನೆಟ್ಗೆ. ಸೊ ನೀವು ನೀಟಾಗಿ ಶೇಕ್ ಮಾಡಿದ್ರೆ ಮರಳೆಲ್ಲ ಬೀಳುತ್ತೆ, ಕೆಲವು ಪಾರ್ಟಿಕಲ್ಸ್ ಬೀಳೋದೇ ಇಲ್ಲ. ಸೊ ಅದೆಲ್ಲ ಏನು ಐರನ್ ಫಿಲಿಂಗ್ಸ್, ಐರನ್ ಪಾರ್ಟ್ಸ್, ಅದೆಲ್ಲ ಏನು ಸಾಯಿಲಿಂದ ಬಂದಿರೋ ಅಂಥ ಐರನ್ ಸಬ್ಸ್ಟೆನ್ಸಸ್ಸು. ಥ್ರೂ ಸಚ್ ಅನ್ ಆಕ್ಟಿವಿಟಿ ವಿ ಕ್ಯಾನ್ ಫೈಂಡ್ ಔಟ್ ವೆದರ್ ದ ಸಾಯಿಲ್ ಆರ್ ಸ್ಯಾಂಡ್ ಫ್ರಮ್ ಅ ಗಿವನ್ ಪ್ಲೇಸ್ ಕಂಟೈನ್ಸ್ ಪಾರ್ಟಿಕಲ್ಸ್ ದಟ್ ಹ್ಯಾವ್ ಐರನ್. ಸೊ ಈ ಥರ ಮಾಡೋದ್ರಿಂದ ನಾವು ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನು ಕಂಡಿರ್ಬೋದು, ಸೊ ಯಾವ ಕಡೆ ಯಾವ ಸಾಯಿಲ್ ಇರೋ ಜಾಗದಲ್ಲಿ ಎಷ್ಟು ಐರನ್ ಕಂಟೆಂಟ್ ಇದೆ ಅದರಲ್ಲಿ ಅಂತ. ಟ್ರೈ ದಿಸ್ ಆಕ್ಟಿವಿಟಿ ನಿಯರ್ ಯು ಹೋಮ್, ಸ್ಕೂಲ್ ಆರ್ ದ ಪ್ಲೇಸಸ್ ಯು ವಿಸಿಟ್ ಆನ್ ಯುವರ್ ಹಾಲಿಡೇಸ್. ಸೊ ನಿಮ್ಮ ಆ್ಯಕ್ಟಿವಿಟಿ ಥರ ಮಾಡಿ ಎಲ್ಲ ಕಂಡಕ್ಟ್ ಮಾಡಿ ಅಂತ ಹೇಳಿದರೆ. ಡಸ್ ದ ಮ್ಯಾಗ್ನೆಟ್ ವಿತ್ ಐರನ್ ಫಿಲಿಂಗ್ ಸ್ಟಿಕಿಂಗ್ ಟು ಇಟ್ ಲುಕ್ ಲೈಕ್ ಎನಿ ಒನ್ ಆಫ್ ದೋಸ್ ಶೋನ್ ಇನ್ ಫಿಗರ್ 13.6. ನೋಡಿ ನೀವು ಮಾಡಿದಾಗ 13.6 3 ಥರ ಕೊಟ್ಟಿದ್ದಾರೆ ನೋಡಿ. ಈ ಥರ ಇಷ್ಟರಲ್ಲಿ ಯಾವ್ದಾರ ಒಂಥರ ಇರ್ಬೋದು ನೀವು ಮಾಡಿದ್ರೆ ಆ್ಯಕ್ಟಿವಿಟಿ ಅಂತ ಹೇಳಿದ್ದಾರೆ ನೋಡಿ. ಮ್ಯಾಗ್ನೆಟ್ ವಿತ್ ಮೆನಿ ಐರನ್ ಫಿಲಿಂಗ್ಸ್. ಎಲ್ಲಿ ನೋಡಿ ಎಷ್ಟು ಐರನ್ ಫಿಲಿಂಗ್ಸ್ ಅಟ್ಯಾಚ್ ಆಗಿದ್ದಾವೆ. ಬಿ ಎಲ್ಲಿ ನೋಡಿ ಫ್ಯೂ ಐರನ್ ಫಿಲಿಂಗ್ಸ್ ಅಂದರೆ ಸ್ವಲ್ಪ ಐರನ್ ಫಿಲಿಂಗ್ಸ್ ನಿಮಗೆ ಅಟ್ಯಾಚ್ ಆಗಿದ್ದಾವೆ. ಸಿ ಯಲ್ಲಿ ನೋ ಐರನ್ ಫಿಲಿಂಗ್ಸ್ ಸ್ಟಿಕಿಂಗ್ ಟು ಇಟ್. ಸೊ ಸಿ ಯಲ್ಲಿ ನಿಮಗೆ ಯಾವ ಐರನ್ ಫಿಲಿಂಗ್ಸ್ ಕೂಡ ಸ್ಟಿಕ್ ಆಗಿಲ್ಲ ಅಂದರೆ ಅರ್ಥ ಅಲ್ಲಿ ಯಾವುದೋ ಐರನ್ ನಿಮಗೆ ಇಲ್ಲ ಅಂತ ಅರ್ಥ. ಇಫ್ ಯು ಫಿಲ್ ದಿಸ್ ಟೇಬಲ್ ಆ್ಯಂಡ್ ಸೆಂಡ್ ಇಟ್ ಟು ಪೈಲೆ ಆ್ಯಂಡ್ ಬಜು, ದೇ ಕ್ಯಾನ್ ಕಂಪೇರ್ ದ ಅಮೌಂಟ್ ಆಫ್ ಐರನ್ ಫಿಲಿಂಗ್ಸ್ ಫೌಂಡ್ ಇನ್ ಸಾಯಿಲ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ದೇ ಕ್ಯಾನ್ ಶೇರ್ ದಿಸ್ ಇನ್ಫಾರ್ಮೇಷನ್ ವಿತ್ ಯು. ಇಲ್ಲಿ ನಿಮ್ಮ ಟೇಬಲ್ನ ಫಿಲ್ ಮಾಡಿಬಿಟ್ಟು ಸೊ ನೀವು ಲೊಕೇಶನ್ ಬರೆದ್ಬಿಟ್ಟು ಅದು ಬರಿಬೇಕು ನೀವು. ಅಲ್ಲಿ ಮೆನಿ ಐರನ್ ಫಿಲಿಂಗ್ಸ್ ಅಟ್ರಾಕ್ಟ್ ಆಗಿದೆಯಾ, ಫ್ಯೂ ಐರನ್ ಫಿಲಿಂಗ್ಸ್ ಅಟ್ರಾಕ್ಟ್ ಆಗಿದೆಯಾ, ನೋ ಐರನ್ ಫಿಲಿಂಗ್ಸ್ ಅಟ್ರಾಕ್ಟ್ ಆಗಿದೆಯಾ ಅಂತ ನೀವು ಬರೆದ್ರೆ ಪೈಲೆ ಆ್ಯಂಡ್ ಬೋಜಕ್ಕೆ ಕಳಿಸ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾವ ಜಾಗದಿಂದ ಎಲ್ಲೆಲ್ಲಿ ಎಷ್ಟೆಷ್ಟು ಐರನ್ ಏನಪ್ಪ ಸ್ಟಿಕ್ ಆಗ್ತಿದ್ದಾವೆ ಮ್ಯಾಗ್ನೆಟ್ಗೆ ಅಂತ. ಪೋಲ್ಸ್ ಆಫ್ ಮ್ಯಾಗ್ನೆಟ್. ವಿ ಅಬ್ಸರ್ವ್ ದಟ್ ಐರನ್ ಫಿಲಿಂಗ್ಸ್ ಸ್ಟಿಕ್ ಟು ಅ ಮ್ಯಾಗ್ನೆಟ್ ರಬ್ಡ್ ಇನ್ ಅ ಸಾಯಿಲ್. ಡಿಡ್ ಯು ಅಬ್ಸರ್ವ್ ಎನಿಥಿಂಗ್ ಸ್ಪೆಷಲ್ ಅಬೌಟ್ ದ ವೇ ದೇ ಸ್ಟಿಕ್ ಟು ಅ ಮ್ಯಾಗ್ನೆಟ್? ಸೊ ಸ್ಟಿಕ್ ಆಗೋದಂತೂ ನೋಡಿದ್ರಿ ನೀವು, ಅದು ಯಾವ ಥರ ಸ್ಟಿಕ್ ಆಗುತ್ತಂತ ಅಬ್ಸರ್ವ್ ಮಾಡಿದ್ರೆ. ಆಕ್ಟಿವಿಟಿ 4 ನೋಡೋಣ ಬನ್ನಿ. ಸ್ಪ್ರೆಡ್ ಸಮ್ ಐರನ್ ಫಿಲಿಂಗ್ಸ್ ಆನ್ ಅ ಶೀಟ್ ಆಫ್ ಪೇಪರ್. ನಾವು ಪ್ಲೇಸ್ ದ ಬಾರ್ ಮ್ಯಾಗ್ನೆಟ್ ಆನ್ ದಿಸ್ ಶೀಟ್. ವಾಟ್ ಡು ಯು ಅಬ್ಸರ್ವ್? ಡು ದ ಐರನ್ ಫಿಲಿಂಗ್ಸ್ ಸ್ಟಿಕ್ ಆಲ್ ಓವರ್ ದ ಮ್ಯಾಗ್ನೆಟ್? ಡು ಯು ಅಬ್ಸರ್ವ್ ದ ಮೋರ್ ಐರನ್ ಫಿಲಿಂಗ್ಸ್ ಗೆಟ್ ಅಟ್ರಾಕ್ಟ್ ಟು ಸಮ್ ಪಾರ್ಟ್ಸ್ ಆಫ್ ದಿ ಮ್ಯಾಗ್ನೆಟ್ ದನ್ ಅದರ್ಸ್? ಸೊ ನೀವು ಒಂದು ಶೀಟ್ ಮೇಲೆ ಎಲ್ಲ ಐರನ್ ಫಿಲಿಂಗ್ಸ್ ಇಟ್ಬಿಟ್ಟು ಮ್ಯಾಗ್ನೆಟ್ ಇಟ್ಟರೆ ನೀವು ಎಲ್ಲ ಜಾಗಕ್ಕೂ ಅಂಟ್ಕೊಳ್ಳುತ್ತಾ ಅದು ಐರನ್ ಫಿಲಿಂಗ್ಸ್ ಇಲ್ಲ, ಅಥವಾ ಬರೀ ಒಂದೇ ಪರ್ಟಿಕ್ಯುಲರ್ ಜಾಗಕ್ಕೆ ತುಂಬ ಜಾಸ್ತಿ ಅಂಟ್ಕೊಳ್ಳುತ್ತೆ. ಸೊ ನೋಡಿ 13.7ನಲ್ಲಿ ಬಾರ್ ಮ್ಯಾಗ್ನೆಟಲ್ಲಿ ನೋಡಿ ಮಧ್ಯದಲ್ಲಿ ಅಷ್ಟಿಲ್ಲ, ಕಾರ್ನರ್ಸ್ ಅಕ್ಕ ಎಂಡು ಈ ಎಂಡಲ್ಲಿ ನಿಮಗೆ ಫುಲ್ ಐರನ್ ಫಿಲಿಂಗ್ಸ್ ಅಲ್ಲೇ ಅಟ್ಯಾಚ್ ಆಗಿಬಿಟ್ಟಿದ್ದಾವೆ. ರಿಮೂವ್ ದ ಐರನ್ ಫಿಲಿಂಗ್ಸ್ ಸ್ಟಿಕಿಂಗ್ ಟು ದ ಮ್ಯಾಗ್ನೆಟ್ ಆ್ಯಂಡ್ ರಿಪೀಟ್ ದ ಆಕ್ಟಿವಿಟಿ. ಸೊ ಇದನ್ನೆಲ್ಲ ತೆಗೆದು ಮತ್ತೆ ಆಕ್ಟಿವಿಟಿ ರಿಪೀಟ್ ಮಾಡಿ ಮತ್ತೆ ಅದು ಅಲ್ಲೇ ಅಟ್ರಾಕ್ಟ್ ಆಗಿದ್ದಾವೆ. ಡು ಅಬ್ಸರ್ವ್ ಎನಿ ಚೇಂಜ್ ಇನ್ ದ ಪ್ಯಾಟರ್ನ್ with which the iron fillings get attracted by different parts of the magnet. You can do this activity using pins or iron nails in place of iron fillings. ಐರನ್ ಫಿಲಿಂಗ್ಸ್ ಅಂತಲ್ಲ, ನೀವು ಪಿನ್ಸ್ ಯೂಸ್ ಮಾಡ್ಬೋದು, ಐರನ್ ನೇಲ್ಸ್ ಯೂಸ್ ಮಾಡ್ಬೋದು, ಒಟ್ಟು ಐರನ್ ಬಂದ್ಬಿಟ್ಟು ಸಬ್ಸ್ಟೆನ್ಸಸ್ ಯೂಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ವಿತ್ ಮ್ಯಾಗ್ನೆಟ್ಸ್ ವಿತ್ ಡಿಫ್ರೆಂಟ್ ಶೇಪ್ಸ್. ನೀವು ಇಲ್ಲಿ ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡಬೇಕಂತ ಏನಿಲ್ಲ, ನೀವು ಡಿಫ್ರೆಂಟ್ ಶೇಪಲ್ಲಿರೋ ಮ್ಯಾಗ್ನೆಟ್ಸ್ ಕೂಡ ಯೂಸ್ ಮಾಡ್ಬೋದು. ಡ್ರಾ ಡಯಾಗ್ರಾಮ್ ಟು ಶೋ ದ ವೇ ಐರನ್ ಫಿಲಿಂಗ್ಸ್ ಸ್ಟಿಕ್ ಟು ಅ ಮ್ಯಾಗ್ನೆಟ್. ಇಸ್ ದಿಯರ್ ಡ್ರಾಯಿಂಗ್ ಸಿಮಿಲರ್ ಟು ಶೋನ್ ಇನ್ ಫಿಗರ್ 13.6a? ಈ ಥರ ಬರುತ್ತಾ ನೀವು ಡ್ರಾಯಿಂಗು? ನೀವೊಂದು ಬಾರ್ ಮ್ಯಾಗ್ನೆಟ್ ತೊಗೊಂಡು ಟ್ರೈ ಮಾಡಿಬಿಟ್ಟು ಐರನ್ ಫಿಲಿಂಗ್ಸ್ನ ಈ ಥರನೇ ಸ್ಟಿಕ್ ಆಗೋದು ಕಾರ್ನರ್ಸಲ್ಲಿ. ಸೊ ಇದೇ ಥರ ನೀವು ಡ್ರಾಯಿಂಗ್ ಮಾಡ್ತಿರಲ್ಲ. ವಿ ಫೈಂಡ್ ದಟ್ ಐರನ್ ಫಿಲಿಂಗ್ಸ್ ಆರ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದ ರೀಜನ್ ಕ್ಲೋಸ್ ಟು 2 ends ಆಫ್ ದಿ ಬಾರ್ ಮ್ಯಾಗ್ನೆಟ್. ಆ ಕಡೆ ಈ ಕಡೆ 2 ಎಂಡಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತವೆ. ಪೋಲ್ಸ್ ಆಫ್ ದಿ ಮ್ಯಾಗ್ನೆಟ್ ಆರ್ ಸೆಟ್ ಟು ಬಿ ನಿಯರ್ ದೀಸ್ ಎಂಡ್ಸ್. ಸೊ ಪೋಲ್ಸ್ ಬಂದ್ಬಿಟ್ಟು ಇರುತ್ತೆ ಆ ಕಡೆ. ಏನಕ್ಕೆ ಆ ಕಡೆ ಅಟ್ರಾಕ್ಟ್ ಆಗ್ತಂದರೆ ಪೋಲ್ಸ್ ಆಫ್ ದಿ ಮ್ಯಾಗ್ನೆಟ್ ಬಂದ್ಬಿಟ್ಟು ಎಂಡ್ಸಲ್ಲೇ ಇರುತ್ತೆ. ಟ್ರೈ ಆ್ಯಂಡ್ ಬ್ರಿಂಗ್ ಫ್ಯೂ ಮ್ಯಾಗ್ನೆಟ್ಸ್ ಆಫ್ ಡಿಫ್ರೆಂಟ್ ಶೇಪ್ ಟು ಕ್ಲಾಸ್ ರೂಮ್. ಚೆಕ್ ದ ಲೊಕೇಶನ್ ಆಫ್ ದಿ ಪೋಲ್ಸ್ ಆನ್ ದಿಸ್ ಮ್ಯಾಗ್ನೆಟ್. ಸೊ ಪೋಲ್ಸ್ ಇರೋ ಕಡೆ ನಿಮಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಆದ್ದರಿಂದ ನೀವು ಒಂದು ಬಾರ್ ಮ್ಯಾಗ್ನೆಟ್ ಎಕ್ಸಾಂಪಲ್ ತೊಗೊಂಡ್ರೆ ಆ ಎಂಡಿಗೆ ಅಟ್ರಾಕ್ಟ್ ಆಗ್ತಾವೆ ಅಂದರೆ ಅದ್ರದ್ದು ಪೋಲ್ಸ್ ಬಂದ್ಬಿಟ್ಟು 2 ಎಂಡಲ್ಲಿ ಇರುತ್ತೆ ಅಂತ ಅರ್ಥ. ಕ್ಯಾನ್ ಯು ನಾವು ಮಾರ್ಕ್ ದ ಲೊಕೇಶನ್ ಆಫ್ ಪೋಲ್ಸ್ ಇನ್ ದಿಸ್ ಕೈಂಡ್ ಆಫ್ ಮ್ಯಾಗ್ನೆಟ್ ಶೋನ್ ಇನ್ ಫಿಗರ್ 13.4? 13.4ಅಲ್ಲಿ ನೋಡಿದ್ವಲ್ಲ ನಾವಿಲ್ಲಿ. ಇದರಲ್ಲಿ ನೀವು ಪೋಲ್ ಎಲ್ಲಿ ಅಂತ ನೀವು ಲೊಕೇಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಸೇಮ್ ಐರನ್ ಫಿಲಿಂಗ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಯಾವ ಕಡೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೋ ಅದೇ ಪೋಲ್ಸ್ ಅಂತ ನೀವು ಡಿಕ್ಲೇರ್ ಮಾಡಿ ಮಾರ್ಕ್ ಮಾಡ್ಬೋದು.
Finding directions. Magnets were known to people from ancient times. Many properties of magnets were also known to them. You might have read many interesting stories about the uses of magnets. One such story is about emperor in China named Hong Ti. ಸೊ ಈಗ ಎಷ್ಟೊಂದು ಪ್ರಾಪರ್ಟಿ ಬಗ್ಗೆ ತಿಳ್ಕೊಂಡ್ರಿ. ಈಗ ಇನ್ನೊಂದು ಡೈರೆಕ್ಷನ್ ಬಗ್ಗೆ ಒಂದು ಪ್ರಾಪರ್ಟಿ ಇದೆ, ಅದು ಸ್ಟೋರಿನ ತಿಳ್ಕೊಂಡು ಬನ್ನಿ. ಇಟ್ ಈಸ್ ಸೆಟ್ ದಟ್ ಹಿ ಹ್ಯಾಡ್ ಅ ಚಾರಿಯಟ್ ವಿತ್ ಸ್ಟ್ಯಾಚು ಆಫ್ ಅ ಲೇಡಿ ದಟ್ ಕುಡ್ ರೊಟೇಟ್ ಇನ್ ಎನಿ ಡೈರೆಕ್ಷನ್ಸ್. ಸೊ ಅವನ ಹತ್ರ ಒಂದು ರಥ ಇತ್ತಂತೆ, ಆ ರಥದಲ್ಲಿ ಒಂದು ಲೇಡೀಸ್ ಸ್ಟ್ಯಾಚು ಇತ್ತಂತೆ. ಅದು ಯಾವ ಥರ ಅಂದರೆ ಎಲ್ಲ ಕಡೆ ರೊಟೇಟ್ ಆಗ್ಬೋದಿತ್ತಂತೆ. ಇಟ್ ಹ್ಯಾಡ್ ಆನ್ ಎಕ್ಸ್ಟೆಂಡೆಡ್ ಆರ್ಮ್ ಆಸ್ ಇಫ್ ಇಟ್ ವಾಸ್ ಶೋಯಿಂಗ್ ದ ವೇ. ಸೊ ಒಂದು ಎಕ್ಸ್ಟೆಂಡೆಡ್ ಆರ್ಮ್ ಇತ್ತು ಅಂದರೆ ಕೈ ಯಾವ ಥರ ಇತ್ತಂದರೆ ಒಂದು ದಾರಿ ತೋರಿಸೋ ಥರ ಕೈ ಇತ್ತಂತೆ. 13.8 ತೋರಿಸಿದೆ ನೋಡಿ ಈ ಥರ ದಾರಿ ತೋರಿಸ್ತಿರೋ ಥರ ಒಂದು ಆರ್ಮ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಗಿತ್ತಂತೆ. ದ ಸ್ಟ್ಯಾಚು ಹ್ಯಾಡ್ ಆನ್ ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ ಟು ರೆಸ್ಟ್ ಇನ್ ಸಚ್ ಅ ಪೊಸಿಷನ್ ದಟ್ ಇಟ್ ಎಕ್ಸ್ಟೆಂಡೆಡ್ ಆರ್ಮ್ ಆಲ್ವೇಸ್ ಪಾಯಿಂಟೆಡ್ ಟುವರ್ಡ್ಸ್ ಸೌತ್. ಸೊ ಅದೇನು ಯೂನಿಕ್ ಪ್ರಾಪರ್ಟಿ ಇತ್ತಂದರೆ ಅದು ಆರ್ಮ್ ಯಾವಾಗಲೂ ಸೌತ್ ಡೈರೆಕ್ಷನಲ್ಲಿ ತೋರಿಸೋದಂತೆ. ಯಾವ ಕಡೆ ಆದರೂ ತಿರುಗಲಿ ರಥ, ಅದು ಸೌತ್ ಕಡೆನೇ ತಿರುಗೋದಂತೆ. ಬೈ ಲುಕಿಂಗ್ ಎಟ್ ದ ಎಕ್ಸ್ಟೆಂಡೆಡ್ ಆಫ್ ದ ಸ್ಟ್ಯಾಚು ದ ಎಂಪರರ್ ವಾಸ್ ಏಬಲ್ ಟು ಲೊಕೇಟ್ ಡೈರೆಕ್ಷನ್ಸ್ ವೆನ್ ಈ ವೆಂಟ್ ಟು ನ್ಯೂ ಪ್ಲೇಸಸ್. ಸೊ ಅದು ಎಲ್ಲೋದ್ರೂ ಅದು ಸೌತ್ ಡೈರೆಕ್ಷನಲ್ಲಿ ತಿರ್ಗೋದಲ್ವಾ, ಅದು ಕೈ ಮಾತ್ರ. ಸೊ ಆದ್ದರಿಂದ ರಾಜ ಏನು ಮಾಡ್ತಿದ್ದ, ಯಾವುದೇ ಹೊಸ ಜಾಗಕ್ಕೆ ಹೋದರೂ ಆ ರೆಫರೆನ್ಸ್ ಇಟ್ಕೊಂಡು ಅವನು ಹುಡುಕ್ತಿದ್ದ. ಏನೇ ಇದು ವಾಪಸ್ ಬರೋದಾಗಿರ್ಬೋದು, ಎಲ್ಲೇ ಹೋಗೋದಾಗಿರ್ಬೋದು, ಅದು ಸೌತ್ ಡೈರೆಕ್ಷನ್ ತೋರಿಸ್ತಾ ಇದೆಯಲ್ಲ, ಅದ್ರದ್ದು ಅವ್ನು ರೆಫರೆನ್ಸ್ ಇಟ್ಕೊಂಡು ಓಡಾಡ್ತಾ ಇದ್ದ. ಲೆಟ್ ಅಸ್ ಮೇಕ್ ಸಚ್ ಡೈರೆಕ್ಷನ್ ಫೈಂಡರ್ ಫಾರ್ ಆರ್ ಸೆಲ್ಫ್. ಸೊ ಅದೇ ಥರ ಡೈರೆಕ್ಷನ್ ಫೈಂಡರ್ ನಾವು ಮಾಡ್ಬೋದು. ಹೇಗೆ ನೋಡೋಣ ಬನ್ನಿ. ಆ್ಯಕ್ಟಿವಿಟಿ 5. ಟೇಕ್ ಅ ಬಾರ್ ಮ್ಯಾಗ್ನೆಟ್, put a mark on one of its end for identification. Now tie a thread at the middle of the magnet so that you may suspend it from a wooden stand. ಸೊ ಒಂದು ಬಾರ್ ಮ್ಯಾಗ್ನೆಟ್ ತೊಗೊಳ್ಳಿ, ಒನ್ ಎಂಡಿಗೆ ಮಾರ್ಕ್ ಮಾಡ್ಕೊಳ್ಳಿ. ಲಾಸ್ಟ್ ಒಂದು ಕಾರ್ನರ್ಗೆ ನೀವು ಐಡೆಂಟಿಫಿಕೇಷನ್ಗೋಸ್ಕರ ಏನಾದ್ರು ಪೆನ್ನೆಲ್ಲ ಮಾರ್ಕರ್ನ ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿ ಥ್ರೆಡ್ನ ಟೈ ಮಾಡಿಬಿಟ್ಟು ವುಡನ್ ಸ್ಟ್ಯಾಂಡಿಗೆ ಹಿಂಗೆ ಇಳೆ ಬಿಡೋ ಥರ ನೀವು ಮಾಡಬೇಕಿಲ್ಲಿ ಕೊಟ್ಟಿದ್ದಾನೆ 13.9 ಫಿಗರಲ್ಲಿ. ಮೇಕ್ ಶೋರ್ ದಟ್ ದ ಮ್ಯಾಗ್ನೆಟ್ ಕ್ಯಾನ್ ರೊಟೇಟ್ ಫ್ರೀಲಿ. ಸೊ ಫ್ರೀಲಿ ರೊಟೇಟ್ ಆಗೋ ಥರ ನೀವು ಕಟ್ಟಿರಬೇಕು. ಲೆಟ್ ಇಟ್ ಕಮ್ ಟು ರೆಸ್ಟ್. ಮಾರ್ಕ್ 2 ಪಾಯಿಂಟ್ಸ್ ಆನ್ ದಿ ಗ್ರೌಂಡ್ ಟು ಶೋ ದ ಪೊಸಿಷನ್ ಆಫ್ ದಿ ಎಂಡ್ಸ್ ಆಫ್ ದಿ ಮ್ಯಾಗ್ನೆಟ್ ವೆನ್ ಇಟ್ ಕಮ್ಸ್ ಟು ರೆಸ್ಟ್. ಸೊ ರೊಟೇಟ್ ಆದ ತಕ್ಷಣ ಅದು ಅದಾಗದೆ ನೀವು ನಿಲ್ಲಕ್ಕೆ ಬಿಡಬೇಕು. ಅದು ಯಾವಾಗ ರೆಸ್ಟ್ ಪೊಸಿಷನ್ ಬರುತ್ತೋ ಆ ಈ ಎಂಡು ಎಲ್ಲಿ ನಿಂತಿದೆ ಅಂತ ನೀವು ಕೆಳಗಡೆ ಬೇಸಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ಮಾರ್ಕ್ ಮಾಡಿರ್ತೀರಲ್ಲ ಮ್ಯಾಗ್ನೆಟ್ ಮೇಲೆ ತುದಿಗೆ, ಸೊ ಅದ್ರದ್ದು ಎಂಡು ಕೆಳಗೆ ಮಾರ್ಕ್ ಮಾಡಿ, ಇನ್ನೊಂದು ಎಂಡು ಮಾರ್ಕ್ ಮಾಡಿ. ಸೊ ಮಾರ್ಕ್ ಮಾಡಿದ ತಕ್ಷಣ ಡ್ರಾ ಲೈನ್ ಜಾಯ್ನಿಂಗ್ ದ 2 ಪಾಯಿಂಟ್ಸ್. ಸೊ ಆ ಲೈನ್ 2 ಪಾಯಿಂಟ್ಸ್ ಇತ್ತಲ್ಲ, ಅದು ಲೈನ್ ಡ್ರಾ ಮಾಡಿ ಕೆಳಗಡೆ. ದಿಸ್ ಲೈನ್ ಶೋಸ್ ದಿ ಡೈರೆಕ್ಷನ್ ಇನ್ ವಿಚ್ ದ ಮ್ಯಾಗ್ನೆಟ್ ವಾಸ್ ಪಾಯಿಂಟಿಂಗ್ ಇನ್ ಇಟ್ಸ್ ಪೊಸಿಷನ್ ಆಫ್ ರೆಸ್ಟ್. ನೀವು ರೆಸ್ಟ್ ಬಂದಮೇಲೆ ಮಾರ್ಕ್ ಮಾಡ್ಕೊತಿರಲ್ಲ 2 ಪಾಯಿಂಟು, ಲೈನ್ ಡ್ರಾ ಮಾಡ್ತಿರಲ್ಲ, ಸೊ ಆ ಲೈನ್ ಏನಂತ ತೋರಿಸುತ್ತೆ, ಆ ಮ್ಯಾಗ್ನೆಟ್ ರೆಸ್ಟಿಗೆ ಬಂದಾಗ ಈ ಲೈನಲ್ಲಿ ನಿಂತಿದೆ ಅಂತ ತೋರಿಸುತ್ತೆ. ನಾವು ರೊಟೇಟ್ ದ ಮ್ಯಾಗ್ನೆಟ್ ಬೈ ಜೆಂಟ್ಲಿ ಪುಷಿಂಗ್ ಒನ್ ಆ್ಯಂಡ್ ಇನ್ ಎನಿ ಡೈರೆಕ್ಷನ್. ಮತ್ತೆ ರೊಟೇಟ್ ಮಾಡಿ ಸುಮ್ಮನೆ ಯಾವ್ದಾರ ಡೈರೆಕ್ಷನ್ ಪುಷ್ ಮಾಡಿಬಿಟ್ಟು ಆ್ಯಂಡ್ ಲೆಟ್ ಇಟ್ ಕಮ್ ಟು ರೆಸ್ಟ್. ಮತ್ತೆ ರೆಸ್ಟಿಗೆ ಬರೋಕ್ಕೆ ಕಾಯಿರಿ. ಅಗೇನ್ ಮಾರ್ಕ್ ದ ಪೊಸಿಷನ್ ಆಫ್ ದ 2 ಎಂಡ್ಸ್ ಇನ್ ಇಟ್ಸ್ ಪೊಸಿಷನ್ ಆಫ್ ರೆಸ್ಟ್. ಮತ್ತೆ ಆ ಮ್ಯಾಗ್ನೆಟು ತಿರುಗ್ತಾ ನಿಲ್ಲುತ್ತಲ್ಲ, ರೆಸ್ಟಿಗೆ ಬಂದ ತಕ್ಷಣ ಮತ್ತೆ ಅದ್ರದ್ದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಡಸ್ ದ ಮ್ಯಾಗ್ನೆಟ್ ನಾವು ಪಾಯಿಂಟ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್. ಸೊ ಇವಾಗ ಬೇರೆ ಕಡೆ ನಿಂತಿರುತ್ತಾ ಅದು. ರೊಟೇಟ್ ದ ಮ್ಯಾಗ್ನೆಟ್ ಇನ್ ಅದರ್ ಡೈರೆಕ್ಷನ್ ಆ್ಯಂಡ್ ನೋಟ್ ದ ಫೈನಲ್ ಡೈರೆಕ್ಷನ್ ವೆನ್ ಇಟ್ ಕಮ್ ಟು ರೆಸ್ಟ್. ಸೊ ಎಲ್ಲ ರೀತಿ ಡೈರೆಕ್ಷನ್ ನೀವು ರೊಟೇಟ್ ಮಾಡಿಬಿಟ್ಟು ಕೊನೆಗೆ ಅದ್ರ ನಿಂತಾಗ ನೀವು ಅದನ್ನು ಕೆಳಗಡೆ ಲೈನ್ನು ನೋಡ್ಕೋಬೇಕು. ಡೂ ಫೈಂಡ್ ದಟ್ ದ ಮ್ಯಾಗ್ನೆಟ್ ಆಲ್ವೇಸ್ ಕಮ್ಸ್ ಟು ರೆಸ್ಟ್ ಇನ್ ದ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನಿಗೆ ಬಂತಾ? ಹೌದು, ಮ್ಯಾಗ್ನೆಟ್ ಯಾವತ್ತಿದ್ರೂ ಸೇಮ್ ಡೈರೆಕ್ಷನ್ಗೆ ಬಂದಿರುತ್ತೆ. ನೀವು ಯಾವ ಕಡೆ ಆದರೂ ರೊಟೇಟ್ ಮಾಡಿ ಅದು ಒಂದೇ ಡೈರೆಕ್ಷನಿಗೆ ಬಂದಿರುತ್ತೆ. ನಾವು ಕ್ಯಾನ್ ಯು ಗೆಸ್ ದ ಮಿಸ್ಟ್ರಿ ಬಿಹೈಂಡ್ ದ ಸ್ಟ್ಯಾಚ್ಯೂ ಆಫ್ ದಿ ಎಂಪರರ್ಸ್ ಚಾರಿಯಟ್. ಈಗ ಎಂಪರರ್ಸ್ ಚಾರಿಯಟ್ ಏನಕ್ಕೆ ಬರೀ ಸೌತ್ ಕಡೆ ತಿರುಗ್ತಿತ್ತು ಅಂತ ಈಗ ಅರ್ಥ ಆಯ್ತಾ? ಸೊ ಅಲ್ಲೂ ಏನು ಅಂದರೆ ಅಲ್ಲಿ ಕೂಡ ಮ್ಯಾಗ್ನೆಟ್ ಇರೋದು ಮ್ಯಾಜಿಕ್ಕು. ರಿಪೀಟ್ ದಿಸ್ ಆಕ್ಟಿವಿಟಿ ವಿತ್ ಅನ್ ಐರನ್ ಬಾರ್ ಆ್ಯಂಡ್ ದ ಪ್ಲಾಸ್ಟಿಕ್ ಆರ್ ವುಡನ್ ಸ್ಕೇಲ್ ಇನ್ಸ್ಟೆಡ್ ಆಫ್ ಮ್ಯಾಗ್ನೆಟ್. ಸೊ ಈಗ ಮ್ಯಾಗ್ನೆಟಿಂದ ತಿರುಗಿಸಿ ಸೇಮ್ ಡೈರೆಕ್ಷನಿಗೆ ಬಂದಿಲ್ಲತ್ತಲ್ವಾ, ಈಗ ಮ್ಯಾಗ್ನೆಟ್ ತೆಗ್ಬಿಟ್ಟು ಒಂದು ವುಡ್ಡನ್ನು ಏನಾದ್ರು ಐಟಮ್ ಇಡಿ, ಅದನ್ನು ರೊಟೇಟ್ ಮಾಡಿ ಮತ್ತು ಅದನ್ನು ನಿಲ್ಲಿಸಿ, ಮತ್ತು ಮಾರ್ಕ್ ಮಾಡ್ಕೊಳ್ಳಿ, ಮತ್ತೆ ರೊಟೇಟ್ ಮಾಡಿ ನಿಲ್ಲಿಸಿ. ಸೊ ಇದು ಒಂದೇ ಕಡೆ ನಿಲ್ತಾ ಇಲ್ಲ, ಇದಕ್ಕೇನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆಯಾ? ಸೊ ಮ್ಯಾಗ್ನೆಟ್ ಮಾತ್ರ ನಿಮಗೆ ಸೇಮ್ ಡೈರೆಕ್ಷನಿಗೆ ಬರುತ್ತೆ ರೆಸ್ಟಿಗೆ ಬಂದಾಗ. ಬಟ್ ಬೇರೆ ನೀವು ಯಾವುದೇ ಮೆಟೀರಿಯಲ್ ಇರ್ಬೋದು ಸೇಮ್ ಡೈರೆಕ್ಷನ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. Do the other materials also always come in the rest in the same direction? We find that freely suspended bar magnet always comes to rest in a particular direction. So freely suspended ಒಂದು ಮ್ಯಾಗ್ನೆಟಿಕ್ ಬಾರ್ ಬಂದ್ಬಿಟ್ಟು ಸೇಮ್ ಡೈರೆಕ್ಷನ್ಗೆ ರೆಸ್ಟಿಗೆ ಬರುತ್ತೆ. ವಿಚ್ ಈಸ್ ದ ನಾರ್ತ್ ಸೌತ್ ಡೈರೆಕ್ಷನ್. ಯಾವುದು ಸೌತ್ ಯಾವುದು ನಾರ್ತ್ ನಿಮಗೆ ಗೊತ್ತಾಗುತ್ತೆ. ಯೂಸ್ ದ ಡೈರೆಕ್ಷನ್ ಆಫ್ ರೈಸಿಂಗ್ ಸನ್ ಇನ್ ದ ಮಾರ್ನಿಂಗ್ ಟು ಫೈಂಡ್ ಔಟ್ ದ ರಫ್ ಡೈರೆಕ್ಷನ್ ಟುವರ್ಡ್ಸ್ ಈಸ್ಟ್. ಸೊ ಈಗ ನಿಮ್ಮ ಮ್ಯಾಗ್ನೆಟ್ ನಿಲ್ತಿದೆ ಒಂದೇ ಕಡೆ, ಬಟ್ ಯಾವ್ದು ಸೌತ್ ಯಾವ್ದು ನಾರ್ತ್ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ಒಂದು ಸನ್ದು ಒಂದು ಹೆಲ್ಪ್ ತೊಗೊತೀವಿ.
ಸನ್ ರೈಸ್ ಆಗುತ್ತಲ್ಲ ಅದನ್ನು ಆ ಡೈರೆಕ್ಷನ್ ನೋಡ್ಕೊಂಡಿರ್ತೀರಲ್ಲ. ಈ ಸನ್ ರೈಸ್ ಆಗೋ ಕಡೆ ನೀವು ಈಸ್ಟ್ ಅಂತ ತೊಗೊಂಡು ಸನ್ ತಿರುಗಿರೋ ಕಡೆ ನಿಮ್ಮ ಲೆಫ್ಟಿಗೆ ವಿಲ್ ಬಿ ನಾರ್ತ್. ನಿಮ್ಮ ಸನ್ ರೈಸ್ ಆಗ್ತಿದೆ ಎದುರುಗಡೆ ಅಂದರೆ ನಿಮ್ಮ ಲೆಫ್ಟ್ ಸೈಡ್ ಬಂದ್ಬಿಟ್ಟು ನಾರ್ತ್ ಆಗುತ್ತೆ. ಯೂಸಿಂಗ್ ದ ಸನ್ ಆರ್ ಫೈಂಡಿಂಗ್ ದ ಡೈರೆಕ್ಷನ್ ಮೇ ನಾಟ್ ಬಿ ವೆರಿ ಎಕ್ಸಾಕ್ಟ್, ಬಟ್ ಇಟ್ ವಿಲ್ ಹೆಲ್ಪ್ ಟು ಮೇಕ್ ಔಟ್ ದ ಡೈರೆಕ್ಷನ್ ನಾರ್ತ್ ಫ್ರಮ್ ದಿ ಸೌತ್. ಸೊ ನಿಮಗೆ ಎಕ್ಸಾಕ್ಟ್ ಇಲ್ಲದೆ ಇರಬಹುದು, ಬಟ್ ನಿಮಗೆ ಯಾವುದು ಆ ಮ್ಯಾಗ್ನೆಟಲ್ಲಿ ಸೌತು ಯಾವ್ದು ನಾರ್ತ್ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಯೂಸಿಂಗ್ ದಿಸ್ ಯು ಕ್ಯಾನ್ ಫಿಗರ್ ಔಟ್ ವಿಚ್ ಎಂಡ್ ಆಫ್ ದಿ ಮ್ಯಾಗ್ನೆಟ್ ಇಸ್ ಪಾಯಿಂಟಿಂಗ್ ಟುವರ್ಡ್ಸ್ ನಾರ್ತ್ ಆ್ಯಂಡ್ ವಿಚ್ ಟು ದ ಸೌತ್. ಅಂದರೆ ಈ ರೀತಿ ನೀವು ಸಹಾಯದಿಂದ ನೀವು ಯಾವ ಮ್ಯಾಗ್ನೆಟ್ ಪಾಯಿಂಟಿಂಗ್ ನಾರ್ತ್ ಕಡೆ ಪಾಯಿಂಟ್ ಮಾಡ್ತಿದೆ, ಯಾವ ಸೈಡು ಸೌತ್ ಕಡೆ ಪಾಯಿಂಟ್ ಮಾಡ್ತಿದೆ ಅಂತ ನೀವು ತಿಳ್ಕೊಬೋದು. ದ ಎಂಡ್ ಆಫ್ ದಿ ಮ್ಯಾಗ್ನೆಟ್ ದಟ್ ಪಾಯಿಂಟ್ ಟುವರ್ಡ್ಸ್ ನಾರ್ತ್ ಈಸ್ ಕಾಲ್ಡ್ ನಾರ್ತ್ ಸೀಕಿಂಗ್ ಎಂಡ್ ಆರ್ ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್. ಸೊ ಒಂದು ನಾರ್ತ್ ಕಡೆ ಪಾಯಿಂಟ್ ಆಗ್ತಿರೋ ಎಂಡ್ ಏನಂತ ಕರಿತೀವಿ, ನಾರ್ತ್ ಸೀಕಿಂಗ್ ಎಂಡ್ ಅಂತ ಕರಿತೀವಿ, ಅಥವಾ ಸ್ಟ್ಯಾಂಡರ್ಡ್ ಆಗಿ ನಾರ್ತ್ ಪೋಲ್ ಅಂತ ಕರಿತೀವಿ, ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್. ದ ಅದರ್ ಎಂಡ್ ದಟ್ ಪಾಯಿಂಟ್ಸ್ ಟುವರ್ಡ್ ದ ಸೌತ್ ಈಸ್ ಕಾಲ್ಡ್ ಸೌತ್ ಸೀಕಿಂಗ್ ಎಂಡ್ ಆರ್ ದ ಸೌತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್. ಸೌತ್ ಕಡೆ ಪಾಯಿಂಟ್ ಆಗ್ತಿರೋ ಮ್ಯಾಗ್ನೆಟ್ಸ್ ಎಂಡ್ನ ಸೌತ್ ಸೀಕಿಂಗ್ ಎಂಡ್ ಅಂತೀವಿ ಅಥವಾ ಸೌತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್ ಅಂತೀವಿ. ಆಲ್ ಮ್ಯಾಗ್ನೆಟ್ಸ್ ಹ್ಯಾವ್ ಟೂ ಪೋಲ್ಸ್ ವಾಟ್ ಎವರ್ ದ ಶೇಪ್ ಮೇ ಬಿ. ಯೂಶಲಿ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಆರ್ ಮಾರ್ಕ್ಡ್ ಆನ್ ದಿ ಮ್ಯಾಗ್ನೆಟ್. ಸೊ ಯಾವುದೇ ಶೇಪ್ ಇರಲಿ ಮ್ಯಾಗ್ನೆಟು ಅದಕ್ಕೆ ನಾರ್ತ್ ಮತ್ತು ಸೌತ್ ಪೋಲ್ ಇದ್ದೇ ಇರುತ್ತೆ, ಅದು ಮಾರ್ಕ್ ಕೂಡ ಆಗಿರುತ್ತೆ. ಸಾರಿ This property of magnet is very useful for us. For centuries, travelers have been making use of these properties of magnets to find directions. It is said that in olden days, travelers used to find directions by suspending natural magnets with a thread, which they always carry with them. So, ಇದರಿಂದ ಡೈರೆಕ್ಷನ್ ಹೇಗೆ ತಿಳ್ಕೊಬೋದು ಹೆಲ್ಪ್ ಆಯ್ತಲ್ವಾ. ಸೊ ಆದ್ದರಿಂದ ಆಗಿನ ಮುಂಚೆ ತುಂಬ ಹಳೇ ಕಾಲದೆಲ್ಲ ಟ್ರಾವೆಲರ್ಸ್ ಎಲ್ಲ ಏನು ಮಾಡ್ತಿದ್ರು, ಥ್ರೆಡ್ಡಲ್ಲಿ ಮ್ಯಾಗ್ನೆಟ್ನ ಇಟ್ಕೊಂಡು ಹೋಗ್ತಾಯಿದ್ರು. ಸೊ ಅದ್ರ ಮೂಲಕ ಡೈರೆಕ್ಷನ್ ರೆಫರೆನ್ಸ್ ಇಟ್ಕೊಂಡು ಓಡಾಡ್ತಾ ಇದ್ರು ಅವರು. Later on, the device was developed based on this property of magnets. It is known as compass. So, ಇದೇ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಂದ ಒಂದು ಡಿವೈಸ್ನ ಡೆವಲಪ್ ಆಯ್ತು ಮುಂದೆ ಬರ್ತಾ ಬರ್ತಾ. ಸೊ ಏನಂತ ಕರೀತಾರೆ, ಕಂಪಾಸ್ ಅಂತ ಕರೀತಾರೆ. ಕಂಪಾಸ್ ಇಸ್ ಯೂಶಲಿ ಎ ಸ್ಮಾಲ್ ಬಾಕ್ಸ್ ವಿತ್ ಗ್ಲಾಸ್ ಕವರ್ ಆನ್ ಇಟ್. ಸೊ ಒಂದು ಸ್ಮಾಲ್ ಬಾಕ್ಸು ಮೇಲೆ ಗ್ಲಾಸಿಂದ ಕವರ್ ಆಗಿರುತ್ತೆ. ಎ ಮ್ಯಾಗ್ನೆಟೈಸ್ ನೀಡಲ್ ಇಸ್ ಪಿವೋಟೆಡ್ ಇನ್ ಸೈಡ್ ದಿ ಬಾಕ್ಸ್. ಆ ಬಾಕ್ಸ್ ಹೊರಗಡೆ ಇರುತ್ತೆ ಒಂದು ಮ್ಯಾಗ್ನೆಟೈಸ್ಡ್ ನೀಡಲ್ ಇರುತ್ತೆ, ವಿಚ್ ಕ್ಯಾನ್ ರೊಟೇಟ್ ಫ್ರೀಲಿ. ಸೊ ಫ್ರೀಲಿ ಆ ಕಡೆ ರೊಟೇಟ್ ಆಗೋ ಥರ ನೋಡಿ. ಫಿಗರ್ 13.10 ಕಂಪಾಸ್ ಒಂದು ಟಿಪಿಕಲ್ ಇಮೇಜು. ದ ಕಂಪಾಸ್ ಆಲ್ಸೋ ಹ್ಯಾಸ್ ಎ ಡಯಲ್ ವಿತ್ ಡೈರೆಕ್ಷನ್ಸ್ ಮಾರ್ಕ್ಡ್ ಆನ್ ಇಟ್. ಸೊ ಅಲ್ಲಿ ನಿಮಗೆ ಡೈರೆಕ್ಷನ್ ಕೂಡ ಮಾರ್ಕ್ಡ್ ಆಗಿರುತ್ತೆ ಸುತ್ತ ಎಲ್ಲ ನಿಮಗೆ ಎಲ್ಲ ಡೈರೆಕ್ಷನ್ ಕೂಡ ನಾರ್ತ್ ಈಸ್ಟ್ ಆಗಿರ್ಬೋದು, ನಾರ್ತ್ ವೆಸ್ಟ್, ಸೌತ್ ಈಸ್ಟ್ ಆ ಥರ ಎಲ್ಲ ನಿಮಗೆ ನೋಡಿ ಕಾಣಿಸಿದೆ. NESE ಅಂತೆಲ್ಲ ಇದೆ, ಸೌತ್ ಈಸ್ಟ್ ನಾರ್ತ್ ಈಸ್ಟ್ ಅಂತ. The compass is kept at the place where we wish to know the directions. Its needle indicates the north-south direction when it comes to rest. ಸೊ ನೀಡಲ್ ನಿಮ್ಗೆ ಹಿಂಗೆ ರೆಸ್ಟಲ್ಲಿ ಸುಮ್ಮನೆ ಇಟ್ಕೊಂಡ್ರೆ ಆ ನೀಡಲ್ ನಿಂತಿರುವಾಗ ಎಲ್ಲಿ ನಿಲ್ಲುತ್ತೆ ಅದು ಬಂದುಬಿಟ್ಟು ನಾರ್ತ್ ಮತ್ತು ಸೌತ್ ಡೈರೆಕ್ಷನಲ್ಲಿ ಬಂದು ನಿಲ್ಲುತ್ತೆ. ಸೊ ಅದರಿಂದ ನೀವು ಬೇರೆ ಬೇರೆ ಡೈರೆಕ್ಷನ್ಸ್ ಎಲ್ಲ ತಿಳ್ಕೊಬೋದು. ವೆನ್ ದ ಕಂಪಾಸ್ ಈಸ್ ದೆನ್ ರೊಟೇಟೆಡ್ ಅಂಟಿಲ್ ದ ನಾರ್ತ್ ಆ್ಯಂಡ್ ಸೌತ್ ಮಾರ್ಕ್ ಆನ್ ದ ಡಯಲ್ ಆಟ್ ದಿ ಟೂ ಎಂಡ್ಸ್ ಆಫ್ ದಿ ನೀಡಲ್. ಟು ಐಡೆಂಟಿಫೈ ದ ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್ ನೀಡಲ್ ಇಟ್ ಈಸ್ ಯೂಶಲಿ ಪೇಂಟೆಡ್ ಇನ್ ಡಿಫ್ರೆಂಟ್ ಕಲರ್. ಸೊ ನೀಡಲಲ್ಲಿ ನಾರ್ತ್ ಕಡೆ ಇರೋದಕ್ಕೆ ಡಿಫ್ರೆಂಟ್ ಕಲರಲ್ಲಿ, ಈಗ ಒಂದು ನೀಡಲ್ ಅಂದರೆ ಅರ್ಧ ಬಂದ್ಬಿಟ್ಟು ಎರಡು ಡಿಫ್ರೆಂಟ್ ಕಲರಲ್ಲಿ ಪೇಂಟ್ ಆಗಿರುತ್ತೆ. ಸೊ ಅದರಿಂದ ನಮಗೆ ಸೌತ್ ಯಾವುದು ನಾರ್ತ್ ಯಾವುದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ಮೇಕ್ ಯು ಓನ್ ಮ್ಯಾಗ್ನೆಟ್. ದೇರ್ ಆರ್ ಸೆವೆರಲ್ ಮೆಥಡ್ಸ್ ಆಫ್ ಮೇಕಿಂಗ್ ಮ್ಯಾಗ್ನೆಟ್. ಲೆಟ್ ಅಸ್ ಲರ್ನ್ ದ ಸಿಂಪ್ಲೆಸ್ಟ್ ಒನ್. Take a rectangular piece of iron, place it on the table. Now take a bar magnet and place one of its pole near one edge of the bar of the iron. Without lifting the bar magnet, move it along the length of the iron bar till you reach the other end. ಸೊ ನಾವೇ ಹೇಗೆ ಮ್ಯಾಗ್ನೆಟ್ ಮಾಡೋದು, ಒಂದು ರೆಕ್ಟಾಂಗ್ಯುಲರ್ ಪೀಸ್ ಆಫ್ ಐರನ್ನ ತೊಗೊಂಡು ಒಂದು ಬಾರ್ ಮ್ಯಾಗ್ನೆಟ್ ತೊಗೊಳ್ಳಿ. ಬಾರ್ ಮ್ಯಾಗ್ನೆಟ್ ತೊಗೊಂಡು ಅದು ಬಾರ್ ಮ್ಯಾಗ್ನೆಟ್ ಎಂಡ್ ಪೋಲ್ ಇರುತ್ತಲ್ಲ, ಆ ಪೋಲ್ನ ನೀವು ರೆಕ್ಟಾಂಗ್ಯುಲರ್ ಪೀಸ್ ಮೇಲೆ ಇಟ್ಟುಬಿಟ್ಟು ವಿತೌಟ್ ಲಿಫ್ಟಿಂಗ್ ಮೇಲೆ ಎತ್ತಿಲ್ಲದೆ ಅದನ್ನು ಮೂವ್ ಮಾಡಿ ಸ್ಟ್ರೈಟ್ ಲೆಂತ್ ಮೇಲೆ. ಏನೋ ನೀವು ರೆಕ್ಟಾಂಗ್ಯುಲರ್ ಪೀಸ್ ಆಫ್ ಐರನ್ ತೊಗೊಂಡಿರ್ತೀರಲ್ಲ ಅದ್ರದ್ದು ಲೆಂತ್ ಮೇಲೆ ಹಂಗೆ ಮೂವ್ ಮಾಡ್ಕೊಂಡು ಹೋಗಿ, ಅಂದರೆ ಎತ್ತಬಾರ್ದು. ಟಿಲ್ ದ ಅದರ್ ಎಂಡ್, ಫುಲ್ ಆ ಎಂಡಿಗೆ ರೀಚ್ ಆಗೋವರೆಗೂ ಮೂವ್ ಮಾಡಿ. ನಾವು ಲಿಫ್ಟ್ ದಿ ಮ್ಯಾಗ್ನೆಟ್ ಆ್ಯಂಡ್ ಬ್ರಿಂಗ್ ದ ಪೋಲ್ ದ ಸೇಮ್ ಪೋಲ್ ಯು ಸ್ಟಾರ್ಟೆಡ್ ವಿತ್ ದ ಸೇವ್ ಪಾಯಿಂಟ್ ಆಫ್ ದ ಐರನ್ ಬಾರ್ ವಿತ್ ವಿಚ್ ಯು ಬಿಗನ್. ನೀವು ಒಂದು ಎಂಡಿಂದ ಶುರು ಮಾಡಿ ಇನ್ನೊಂದು ಎಂಡಿಗೆ ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತಿರಲ್ಲ, ಲಾಸ್ಟ್ ಎಂಡ್ ಬಂದ ತಕ್ಷಣ ಮತ್ತೆ ಮ್ಯಾಗ್ನೆಟ್ ಎತ್ಬಿಟ್ಟು ಮತ್ತೆ ಅದೇ ಸ್ಟಾರ್ಟಿಂಗ್ ಎಂಡಿಂದ ಮತ್ತೆ ಶುರು ಮಾಡ್ಕೋಬೇಕು. ಸೊ ಮೂವ್ ದ ಮ್ಯಾಗ್ನೆಟ್ ಅಗೇನ್ ಅಲಾಂಗ್ ದ ಐರನ್ ಬಾರ್ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ಇಟ್ ಬಿಫೋರ್. ಅದೇ ಥರ ಮತ್ತೆ ಎತ್ಬಿಟ್ಟು ಹಿಂದೆಯಿಂದ ಮತ್ತೆ ಮೂವ್ ಮಾಡೋಕ್ಕೆ ಶುರು ಮಾಡಿ. ರಿಪೀಟ್ ದಿಸ್ ಪ್ರೊಸೆಸ್ ಅಬೌಟ್ 30 to 40 ಟೈಮ್ಸ್. ಸೊ 30 to 40 ಟೈಮ್ಸ್ ಮತ್ತೆ ರಿಪೀಟ್ ಮಾಡ್ತಾನೆ ಇರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆ ಥರ ಅಂತ ನೋಡಿ. ಅದನ್ನು ಹಿಂಗೆ ಕೆಳಗಡೆ ಆ ಎಂಡಿಂದ ಈ ಕಡೆ
ಇಲ್ಲಿಂದ ಹಿಂಗೆ ರಬ್ ಮಾಡ್ಕೊಂಬಂದು ಎತ್ತಿಲ್ದೆ ಮತ್ತೆ ವಾಪಸ್ ಆದ ಮೇಲಿಂದ ಅದೇ ಪಾಯಿಂಟಿಗೆ ತೊಗೊಂಡು ಮತ್ತೆ ರಬ್ ಮಾಡ್ಕೊಂಬಂದು ಅದೇ ಪಾಯಿಂಟಿಗೆ ತೊಗೊಂಡು ಈ ಥರ 30-40 ಟೈಮ್ಸ್ ಮಾಡಿ ಬ್ರಿಂಗ್ ಅ ಪಿನ್ ಆರ್ ಸಮ್ ಐರನ್ ಫಿಲಿಂಗ್ಸ್ ನಿಯರ್ ದ ಐರನ್ ಬಾರ್ ಟು ಚೆಕ್ ವೆದರ್ ಇಟ್ ಹ್ಯಾಸ್ ಬಿಕಮ್ ಅ ಮ್ಯಾಗ್ನೆಟ್. ಇದು ಒಂಥರ 30-40 ಟೈಮ್ಸ್ ಮಾಡಾದ್ಮೇಲೆ ಈ ಕೆಳಗಡೆ ಇದೆಯಲ್ಲ ಐರನ್, ಇದು ಬಂದ್ಬಿಟ್ಟು ಐರನ್ಗೆ ನೀವು ಐರನ್ ಫಿಲಿಂಗ್ಸ್ ಹತ್ರ ತಂದಿಡಿ, ಸಾಕು ಚೆಕ್ ಮಾಡಿ ಯಾವಾಗ ಇದು ಮ್ಯಾಗ್ನೆಟ್ ಆಗಿದೆಯೋ ಇಲ್ವೋ ಅಂತ. ಇಫ್ ನಾಟ್ ಕಂಟಿನ್ಯೂ ದ ಪ್ರೊಸೆಸ್ ಫಾರ್ ಸಮ್ ಮೋರ್ ಟೈಮ್. ಈ ಕೆಳಗಡೆದ ಐರನ್ ಪೀಸ್ ಇನ್ನೂ ಮ್ಯಾಗ್ನೆಟ್ ಆಗಿಲ್ಲ, ರೆಕ್ಟಾಂಗ್ಯುಲರ್ ಪೀಸ್ ಅಂದರೆ ಮತ್ತೆ ಇನ್ನೂ ಸ್ವಲ್ಪ ಇದೇ ಥರ ಪ್ರಾಸೆಸ್ ಟ್ರೈ ಮಾಡ್ತಾನೆ ಇರಿ ಮ್ಯಾಗ್ನೆಟಿಂದ. ಆವಾಗ ನಿಮಗೆ ರಿಮೆಂಬರ್ ದಟ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಆ್ಯಂಡ್ ದಿ ಡೈರೆಕ್ಷನ್ ಆಫ್ ಮೂವ್ಮೆಂಟ್ ಶುಡ್ ನಾಟ್ ಚೇಂಜ್. ಸೊ ಹಿಂಗೆ ನೀವು ಒಂದೇ ಥರ ಮಾಡ್ತಿರ್ತೀರಲ್ಲ ಅದೇ ಥರ ಸೇಮ್ ಥರನೇ ಮಾಡ್ತಿರ್ಬೇಕು ಪದೇ ಪದೇ. ನೀವು ಡೈರೆಕ್ಷನ್ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು, ಮತ್ತು ಈ ಮ್ಯಾಗ್ನೆಟ್ ಪೋಲ್ ಕೂಡ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಒಂದೇ ಪೋಲಿಂದ ನೀವು ಆ್ಯಕ್ಟಿವಿಟಿನ ರಿಪೀಟ್ ಮಾಡ್ತಾ ಇರಬೇಕು. ಯು ಕ್ಯಾನ್ ಆಲ್ಸೋ ಯೂಸ್ ಅನ್ ಐರನ್ ನೇಲ್ ಆರ್ ಅ ನೀಡಲ್ ಆರ್ ಅ ಬ್ಲೇಡ್ ಆ್ಯಂಡ್ ಕನ್ವರ್ಟ್ ದೆಮ್ ಇಂಟು ಮ್ಯಾಗ್ನೆಟ್. ಸೊ ನೀವು ಒಂದು ಐರನ್ ನೇಲ್ ಅಥವಾ ನೀಡಲ್ ತೊಗೋಬೋದು, ಅಥವಾ ಬ್ಲೇಡ್ನ ಇದನ್ನ ನೀವು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಯು ನೋ ನಾವು ಹೌ ಟು ಮೇಕ್ ಅ ಮ್ಯಾಗ್ನೆಟ್. ವುಡ್ ಯು ಲೈಕ್ ಟು ಮೇಕ್ ಯುವರ್ ಓನ್ ಕಂಪಾಸ್? ಸೊ ಆ್ಯಕ್ಟಿವಿಟೀಸ್ 6 ಕೊಟ್ಟಿದ್ದಾರೆ ನೋಡಿ, ನಮ್ಮದೇ ಓನ್ ಕಂಪಾಸ್ ಮಾಡೋಕ್ಕೆ. ಮ್ಯಾಗ್ನೆಟ್ ಇಸ್ ಆನ್ ಐರನ್ ನೀಡಲ್ ಯೂಸಿಂಗ್ ಅ ಬಾರ್ ಮ್ಯಾಗ್ನೆಟ್. ನಾವು ಇನ್ಸರ್ಟ್ ದ ಮ್ಯಾಗ್ನೆಟೈಸ್ ನೀಡಲ್ ಥ್ರೂ ಅ ಸ್ಮಾಲ್ ಪೀಸ್ ಆಫ್ ಕಾರ್ಕ್ ಆರ್ ಫೋಮ್. ಸೊ ಒಂದು ಐರನ್ ನೀಡಲ್ನ ಮ್ಯಾಗ್ನೆಟೈಸ್ ಮಾಡಿಬಿಟ್ಟು ಒಂದು ಸ್ಮಾಲ್ ಸ್ಪಾಂಜ್ ಇಲ್ಲ ಸ್ಮಾಲ್ ಪೀಸ್ ಆಫ್ ಕಾರ್ಕ್ಗೆ ಅಥವಾ ಫೋಮ್ಗೆ ನೀವು ಸಿಕ್ಸ್ಬಿಟ್ಟು ಲೆಟ್ ದ ಕಾರ್ಕ್ ಫ್ಲೋಟ್ ಇನ್ ದ ವಾಟರ್ ಇನ್ ಅ ಬೌಲ್ ಆರ್ ಅ ಟಬ್. ಸೊ ಈ ಥರ ನೋಡಿ, ಇಲ್ಲಿ ಕಾರ್ಕ್ ಬಂದ್ಬಿಟ್ಟು ವಾಟರ್ ಬೌಲ್ ಕಪ್ಪಲ್ಲಿ ಫ್ಲೋಟ್ ಆಗ್ತಾ ಇರಲಿ. ಮೇಕ್ ಶೋರ್ ದಟ್ ನೀಡಲ್ ಡಸ್ ನಾಟ್ ಟಚ್ ದ ವಾಟರ್. ನೋಡಿ, ನೀಡಲ್ ಟಚ್ ಆಗಬಾರ್ದು, ಮೇಲಿದೆ ಅಲ್ಲಿ ಮೇಲೆ ಸಿಕ್ಸಿದ್ದಾರೆ, ಆ ಥರ ಮಾಡಿಬಿಟ್ಟು ಯುವರ್ ಕಂಪಾಸ್ ಇಸ್ ನೌ ರೆಡಿ ಟು ವರ್ಕ್. ಸೊ ಅಷ್ಟೇ, ಕಂಪಾಸ್ ರೆಡಿ ಆಯ್ತು. ಮೇಕ್ ನೋಟ್ ದ ಡೈರೆಕ್ಷನ್ ಇನ್ ವಿಚ್ ದ ನೀಡಲ್ ಪಾಯಿಂಟ್ಸ್ ವೆನ್ ದ ಕಾರ್ಕ್ ಈಸ್ ಫ್ಲೋಟಿಂಗ್. ಸೊ ಕಾರ್ಕ್ ಫ್ಲೋಟ್ ಆಗಬೇಕಾದ್ರೆ ನೀಡಲ್ ಯಾವ ಕಡೆ ತೋರಿಸೋದಂತ ನೀವು ನೋಟ್ ಮಾಡ್ಕೊಳ್ಳಿ. ರೊಟೇಟ್ ದಿ ಕಾರ್ಕ್ ವಿತ್ ದ ನೀಡಲ್ ಅಂಡ್ ಫಿಕ್ಸ್ಡ್ ಇನ್ ಇಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ನೋಟ್ ದ ಡೈರೆಕ್ಷನ್ ವೆನ್ ದ ನೀಡಲ್ ಪಾಯಿಂಟ್ಸ್ ವೆನ್ ದ ಕಾರ್ಕ್ ಬಿಗನ್ ಟು ಫ್ಲೋಟ್ ಅಗೇನ್ ವಿತೌಟ್ ರೊಟೇಟಿಂಗ್. ಸೊ ಮತ್ತೆ ರೊಟೇಟ್ ಮಾಡಿ ನೀಡಲ್ನ, ಯಾವಾಗ ಅದು ರೊಟೇಟ್ ಆಗೋದು ನಿಲ್ಸುತ್ತೆ ಕಾರ್ಕು, ಮತ್ತೆ ಅದರದ್ದು ಡೈರೆಕ್ಷನ್ ನೋಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಸೇಮ್ ಆಸ್ ಅ ಕಂಪಾಸ್ ಥರ ವರ್ಕ್ ಆಗುತ್ತೆ. ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಬಿಟ್ವೀನ್ ಮ್ಯಾಗ್ನೆಟ್ಸ್. ಲೆಟ್ ಅಸ್ ಪ್ಲೇ ಅನದರ್ ಇಂಟ್ರೆಸ್ಟಿಂಗ್ ಗೇಮ್ ವಿತ್ ಮ್ಯಾಗ್ನೆಟ್ಸ್. ಟೇಕ್ 2 ಸ್ಮಾಲ್ ಟಾಯ್ ಕಾರ್ಸ್ ಆ್ಯಂಡ್ ಲೆವೆಲ್ ದಮ್ A and B. ಸೊ 2 ಟಾಯ್ ಕಾರ್ಸ್ ತೊಗೊಳ್ಳಿ, ಒಂದು A ಅಂತ ನೇಮ್ ಮಾಡಿ, ಇನ್ನೊಂದು B ಅಂತ ನೇಮ್ ಮಾಡಿ. ಪ್ಲೇಸ್ ಅ ಬಾರ್ ಮ್ಯಾಗ್ನೆಟ್ ಆನ್ ಟಾಪ್ ಆಫ್ ಈಚ್ ಕಾರ್ ಅಲಾಂಗ್ ಇಟ್ಸ್ ಲೆಂತ್ ಆ್ಯಂಡ್ ಫಿಕ್ಸ್ ದಮ್ ವಿತ್ ರಬ್ಬರ್ ಬ್ಯಾಂಡ್ಸ್. ಸೊ 2 ಕಾರ್ಗೂ ನೀವು ಒಂದು ಬಾರ್ ಮ್ಯಾಗ್ನೆಟ್ನ ಅಟ್ಯಾಚ್ ಮಾಡಿ ಮೇಲ್ಗಡೆ ರಬ್ಬರ್ ಬ್ಯಾಂಡ್ಸಿಂದ. ಸೊ ಈ ಥರ. ಇನ್ನು ಕಾರ್ A, ಕೀಪ್ ದ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಟುವರ್ಡ್ಸ್ ದ ಫ್ರಂಟ್. ಅಂದರೆ ಕಾರ್ ಎಲ್ಲಿ ನೀವು ಯಾವುದನ್ನ ಸೌತ್ ಪೋಲ್ನ ಮುಂದೆ ಇರಬೇಕು, ನಾರ್ತ್ ಪೋಲ್ ಹಿಂದೆ ಇರಬೇಕು. ಇಲ್ಲಿ ಈ ಥರ ಈ ಪರ್ಪಲ್ ಥರ ಕಾಣಿಸಿದೆ, ಅದು ಸೌತ್ ಪೋಲ್ ಇದೆ, ಹಿಂದ್ಗಡೆ ರೆಡ್ ಥರ ಇದೆ ಅಲ್ಲ, ಅದು ನಾರ್ತ್ ಪೋಲ್. ಸೊ ಸೌತ್ ಪೋಲು ಮುಂದೆ ಇರೋ ಥರ ಮಾಡಿ ಕಾರ್ ಎಲ್ಲಿ. ಪ್ಲೇಸ್ ದ ಮ್ಯಾಗ್ನೆಟ್ ಇನ್ ಆಪೋಸಿಟ್ ಡೈರೆಕ್ಷನ್ ಇನ್ ಕಾರ್ B. ಸೊ ಕಾರ್ ಬಿಲ್ಲಿ ಆಪೋಸಿಟ್ ಡೈರೆಕ್ಷನ್. ಇಲ್ಲಿ ನಿಮಗೆ ನಾರ್ತ್ ಪೋಲ್ ಆಪೋಸಿಟ್ ಇರಲಿ, ಸೌತ್ ಪೋಲ್ ಹಿಂದೆ ಇರಲಿ ಕಾರ್ ಬಿಯಲ್ಲಿ. ಸೊ ಆ ಥರ ಉಲ್ಟಾ. ವಾಟ್ ಯು ಅಬ್ಸರ್ವ್? ಡೂ ದ ಕಾರ್ ರಿಮೈನ್ ಅಟ್ ಈಚ್ ಅಟ್ ದ ಪ್ಲೇಸಸ್ ಆರ್ ಡೂ ದ ಕಾರ್ಸ್ ರನ್ ಅವೇ ಫ್ರಮ್ ಈಚ್ ಅದರ್? ಡೂ ದೇ ಮೂವ್ ಟುವರ್ಡ್ಸ್ ಈಚ್ ಅದರ್ ಆ್ಯಂಡ್ ಕೊಲೈಡ್? ಸೊ ಏನಾಗುತ್ತೆ, ಇಲ್ಲಿ ನಾರ್ತ್ ಪೋಲ್ ಇದೆ, ಸೌತ್ ಪೋಲ್ ಇದೆ. ಸೊ ಏನು ಮ್ಯಾಗ್ನೆಟ್ಸ್ ಯಾವತ್ತಿದ್ರು ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಆಗುತ್ತೆ. ಸೊ ಆದ್ದರಿಂದ ಇದು ಸೌತ್ ನಾರ್ತ್ ಇದೆಯಲ್ಲ, ಎರಡು ಅಟ್ರಾಕ್ಟ್ ಆಗಿ 2 ಕಾರ್ ಕೂಡ ಒಂದಕ್ಕೊಂದು ಹತ್ರ ಬರುತ್ತೆ. ರೆಕಾರ್ಡ್ ಯು ಅಬ್ಸರ್ವೇಷನ್. ಸೊ ಈ ಅಬ್ಸರ್ವೇಷನ್ ನೀವು ಬರ್ಕೊಳ್ಳಿ, ಏನು ಟುವರ್ಡ್ಸ್ ಈಚ್ ಅದರ್ ಬಂದ್ವಾ ಅಥವಾ ರನ್ ಅವೇ ಫ್ರಮ್ ಈಚ್ ಅದರ್ ಅಥವಾ ಅಲ್ಲೇ ಇದ್ವಾ ಅಂತ ನೀವು ನೋಟ್ ಮಾಡ್ಕೋಬೇಕು. ನಾವು ಪ್ಲೇಸ್ ದ ಟಾಯ್ ಕಾರ್ಸ್ ಕ್ಲೋಸ್ ಟು ಈಚ್ ಅದರ್ ಸಚ್ ದಟ್ ದ ರೇರ್ ಸೈಡ್ ಆಫ್ ಕಾರ್ A ಫೇಸಸ್ ದ ಫ್ರಂಟ್ ಸೈಡ್ ಆಫ್ ಕಾರ್ B. ಸೊ ನೋಡಿ ಈ ಥರ ರೇರ್ ಸೈಡ್ ಆಫ್ ಕಾರ್ A ಅಂದರೆ ಕಾರ್ A ಇದು ಹಿಂದ್ಗಡೆ, ಇದು ಕಾರ್ B ಇದು ಮುಂದ್ಗಡೆ ಸೈಡ್ ಫೇಸ್ ಮಾಡೋ ಥರ. ಅಂದರೆ ಈ ಕಾರ್ ಏನು ಸ್ವಲ್ಪ ಉಲ್ಟಾ ತಿರುಗಿಸಿ, ಅವಾಗ ಏನಾಗುತ್ತೆ, ಇದು ನಾರ್ತ್ ಪೋಲು ಎದುರುಗಡೆ ಆಗಿ ಬರ್ತಾವಲ್ಲ, ಅವಾಗ ಏನಾಗುತ್ತೆ, ನಾರ್ತ್ ಲೈಕ್ ಪೋಲ್ಸ್ ಆಲ್ವೇಸ್ ರಿಪಲ್ ಈಚ್ ಅದರ್ ಇನ್ ಮ್ಯಾಗ್ನೆಟ್. ಅಂದರೆ ಸೇಮ್ ಯಾವತ್ತಿದ್ರು ರಿಪಲ್ ಆಗುತ್ತೆ, ಅಂದರೆ ದೂರ ಆಗುತ್ತೆ. ಸೊ ಆವಾಗ ನಾವು ಸೆಕೆಂಡ್ ಇದು ಮಾಡಿದಾಗ ಏನಾಗುತ್ತೆ, ರಿಪಲ್ ಆಗುತ್ತೆ. ನೋಡಿ ಈ ಥರ ನೋಡಿ, ಇಲ್ಲಿ ಕಾರ್ ಏನೋ ಉಲ್ಟಾ ತೆಗೆಸಿದ್ದೀವಿ, ಅವಾಗ ನಾರ್ತ್ ಬಂದ್ಬಿಟ್ಟು ಈ ಕಡೆ ಇದೆ, ಇಲ್ಲೂ ಕೂಡ ನಾರ್ತ್ ಈ ಕಡೆ ಇದೆ, ನಾರ್ತ್ ಸೇಮ್ ಕಡೆ ಇದೆಯಲ್ಲ. ಸೊ ಆವಾಗ ಅದು ದೂರ ಹೋಗುತ್ತೆ, ರಿಪಲ್ ಆಗ್ಬಿಟ್ಟು ಒಂದಕ್ಕೊಂದು. Do they move as before? Note the direction in which the cars move now. Next, place the car A behind the car B and note the direction in which they move in each of the case. ಸೊ ಎಲ್ಲ ಕೇಸ್ ನೀವು ಟ್ರೈ ಮಾಡಿ. ಕಾರ್ನ ಹಿಂದೆ ತಿರುಗಿಸಿ ಮುಂದೆ ಇಡಿ, ಕಾರ್ ಬಿನ ಹಿಂದೆ ಇಟ್ಟು ಈ ಕಡೆ ತಿರುಗಿಸಿ, ಎಲ್ಲ ಮಾಡಿ ನೀವು ಟೇಬಲ್ 13.3 ನೋಟ್ ಡೌನ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ ಆಫ್ ಕಾರ್ A ಫೇಸಿಂಗ್ ಇನ್ ಫ್ರಂಟ್ ಆಫ್ ಕಾರ್ B. ಸೊ ಎಲ್ಲ ನೀವು ನೋಟ್ ಡೌನ್ ಮಾಡ್ಕೊಂಡು ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೆ ಅಂದರೆ, ನಾರ್ತ್ ರಿಪಲ್ ಈಚ್ ಅದರ್, ಸೌತ್ ರಿಪಲ್ ಈಚ್ ಅದರ್, ನಾರ್ತ್ ಸೌತ್ ಅಟ್ರಾಕ್ಟ್ ಆಗುತ್ತೆ, ಸೌತ್ ನಾರ್ತ್ ಕೂಡ ಅಟ್ರಾಕ್ಟ್ ಆಗುತ್ತೆ. ಏನೋ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್, ಲೈಕ್ ಪೋಲ್ಸು ರಿಪಲ್.
ರೆಕಾರ್ಡ್ ಅಬ್ಸರ್ವೇಷನ್ ಇನ್ ಈಚ್ ಕೇಸ್. ವಾಟ್ ಯು ಫೈಂಡ್ ಫ್ರಮ್ ದಿಸ್ ಆಕ್ಟಿವಿಟಿ? ಡು ಸಿಮಿಲರ್ ಪೋಲ್ಸ್ ಅಟ್ರಾಕ್ಟ್ ಆರ್ ರಿಪೆಲ್ ಈಚ್ ಅದರ್? ಸೊ ಸಿಮಿಲರ್ ಪೋಲ್ಸ್ ಏನಾಗುತ್ತೆ ಯಾವಾಗಲೂ ರಿಪೆಲ್ ಆಗುತ್ತೆ. ವಾಟ್ ಅಬೌಟ್ ಅಪೋಸಿಟ್ ಪೋಲ್ಸ್? ಡು ದ ಅಟ್ರಾಕ್ಟ್ ಆರ್ ರಿಪೆಲ್ ಈಚ್ ಅದರ್? ಅಪೋಸಿಟ್ ಪೋಲ್ಸ್ ಬಂದ್ಬಿಟ್ಟು ಅಟ್ರಾಕ್ಟ್ ಆಗುತ್ತೆ. ದಿಸ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟ್ಸ್ ಕ್ಯಾನ್ ಆಲ್ಸೋ ಬಿ ಅಬ್ಸರ್ವ್ಡ್ ಬೈ ಸಸ್ಪೆಂಡಿಂಗ್ ಎ ಮ್ಯಾಗ್ನೆಟ್ ಆ್ಯಂಡ್ ಬ್ರಿಂಗಿಂಗ್ ಒನ್ ಬೈ ಒನ್ ದ ಪೋಲ್ಸ್ ಆಫ್ ಅನದರ್ ಮ್ಯಾಗ್ನೆಟ್ ನಿಯರ್ ಇಟ್. ಸೊ ನೀವು ಒಂದು ಮ್ಯಾಗ್ನೆಟಿಂದ ಇನ್ನೊಂದು ಮ್ಯಾಗ್ನೆಟ್ ಪೋಲ್ಸ್ ಚೇಂಜ್ ಮಾಡ್ಕೊಂಡು ಹತ್ರ ಬರೋದ್ರಿಂದ ನಿಮಗೆ ಈ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟ್ ಅರ್ಥ ಆಗುತ್ತೆ. A few cautions. Magnet lose their property if they are heated, hammered or dropped from some height. ಸೊ ಇನ್ನೊಂದು ಕಾಷನ್ಸ್ ಕೊಟ್ಟಿದ್ದಾರೆ. ಮ್ಯಾಗ್ನೆಟ್ ಬಂದ್ಬಿಟ್ಟು ಅದ್ರ ಪ್ರಾಪರ್ಟಿಂಗ್ ಕಳ್ಕೊಂಡುತ್ತೆ. ಏನೇನು ಮಾಡೋದ್ರಿಂದ? ಹೀಟ್ ಮಾಡೋದ್ರಿಂದ, ಅಥವಾ ಹ್ಯಾಮರ್ ಮಾಡೋದ್ರಿಂದ ಅಂದರೆ ಅದ್ರ ಹ್ಯಾಮರಿಂದ ಅದ್ರ ಶೇಪ್ ಚೇಂಜ್ ಮಾಡೋದ್ರಿಂದ, ಅಥವಾ ಹೈಟಿಂದ ಡ್ರಾಪ್ ಮಾಡೋದ್ರಿಂದ. ಸೊ ಆಲ್ಸೋ ಮ್ಯಾಗ್ನೆಟ್ಸ್ ಬಿಕಮ್ ವೀಕ್ ಇಫ್ ದೇ ಆರ್ ನಾಟ್ ಸ್ಟೋರ್ಡ್ ಪ್ರಾಪರ್ಲಿ. ಸೊ ನೋಡಿ ಈ 3 ಥರ ಕೊಟ್ಟಿದ್ದಾರೆ: ಹೀಟ್ ಮಾಡೋದು, ಹ್ಯಾಮರ್ ಮಾಡೋದು, ಮೇಲಿಂದ ಹೈಟಿಂದ ಮಾಡೋದು. ಈ ಥರ ಮಾಡಿದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕಳ್ಕೊಳುತ್ತೆ. ಮತ್ತು ಸರಿ ಸ್ಟೋರ್ ಮಾಡಿಲ್ಲ ಅಂದರೂ ಕೂಡ ಅದ್ರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕಳ್ಕೊಳುತ್ತೆ. ಟು ಕೀಪ್ ದೆಮ್ ಸೇಫ್, ಬಾರ್ ಮ್ಯಾಗ್ನೆಟ್ ಶುಡ್ ಬಿ ಕೆಪ್ಟ್ ಇನ್ ಪೇರ್ಸ್ ವಿತ್ ಅನ್ಲೈಕ್ ಪೋಲ್ಸ್. ಸೊ ಬಾರ್ ಮ್ಯಾಗ್ನೆಟ್ಸ್ ಬಂದ್ಬಿಟ್ಟು ಜೊತೆಗೆ ಇರಬೇಕು ಎರಡು ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಆಗಿ ಅಂದರೆ ಸೇಮ್ ಸೈಡು. ದೇ ಮಸ್ಟ್ ಬಿ ಸಪ್ರೇಟೆಡ್ ಬೈ ಪೀಸ್ ಆಫ್ ವುಡ್ ವೈಲ್ 2 pieces ಆಫ್ ಸಾಫ್ಟ್ ಐರನ್ ಶುಡ್ ಬಿ ಪ್ಲೇಸ್ಡ್ ಅಕ್ರಾಸ್ ದಿ ರೇಂಜ್. ನೋಡಿ ಈ ಥರ ಸಪ್ರೇಟಾಗಿ ಮಧ್ಯ ಒಂದು ಐರನ್ನು ಅಟ್ಯಾಚ್ ಆಗಿರ್ತಾರೆ ಇರಬೇಕು, ಅಂದರೆ ಸ್ಟೋರ್ ಮಾಡೋ ರೀತಿ ಇದೆಲ್ಲ. ಫಾರ್ ಹಾರ್ಸ್ ಶೂ ಮ್ಯಾಗ್ನೆಟ್ ಒನ್ ಶುಡ್ ಕೀಪ್ ಅ ಪೀಸ್ ಆಫ್ ಐರನ್ ಅಕ್ರಾಸ್ ದಿ ಪೋಲ್ಸ್. ನೋಡಿ ಇಲ್ಲಿ ಹಾರ್ಸ್ ಶೂ ಮ್ಯಾಗ್ನೆಟಲ್ಲಿ ಒಂದು ಐರನ್ ಬಂದ್ಬಿಟ್ಟು 2 ಪೋಲ್ಗೂ ಅಟ್ಯಾಚ್ ಆಗಿರ್ತಾರೆ ನಾವು ಇಡಬೇಕು. ಕೀಪ್ ಮ್ಯಾಗ್ನೆಟ್ಸ್ ಅವೇ ಫ್ರಮ್ ಕ್ಯಾಸೆಟ್ಸ್, ಮೊಬೈಲ್ಸ್, ಟೆಲಿವಿಷನ್, ಮ್ಯೂಸಿಕ್ ಸಿಸ್ಟಮ್ಸ್, ಕಂಪ್ಯಾಕ್ಟ್ ಡಿಸ್ಕ್ ಆರ್ ಇನ್ ದ ಕಂಪ್ಯೂಟರ್. ಸೊ ಮ್ಯಾಗ್ನೆಟ್ಸ್ನ ಈ ಥರ ಐಟಮ್ಗಳಿಂದ ದೂರ ಇಡಿ. ಅಂದರೆ CD ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು, ಇಂಥದ್ರಿಂದ ದೂರ ಇದ್ದಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಮುಗಿತು ಚಾಪ್ಟ್ರಲ್ಲಿ. ಕೀವರ್ಡ್ ಅಂತ ಓದ್ಬಿಡ ಬನ್ನಿ. ಕಂಪಾಸ್, ಮ್ಯಾಗ್ನೆಟ್, ಮ್ಯಾಗ್ನೆಟೈಟ್, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಸೊ ಅಷ್ಟೇ ಈ ಚಾಪ್ಟ್ರಿಗೆ ಇಲ್ಲಿಗೆ ಮುಗೀತು. ನಾವು ಸಿಗೋಣ ಹಂಗೆ ಮುಂದಿನ ಚಾಪ್ಟ್ರಿಗೆ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಎಜುಕೇಟಿವ್ ಮನುಗೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 14 ಸಿಗೋಣ. ಎಲ್ರಿಗೂ ರಾಧೆ ರಾಧೆ.